ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಯೋ ವಿಪ್ರಲಂಭವಿಪರೀತಮತಿಪ್ರಭೂತವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಮಾನಂದತೀರ್ಥಮುನಿವರ್ಯಮಹನ್ನಮಾಮಿ. ಮಿಥ್ಯಾಸಿದ್ಧಾಂತದುರ್ಧ್ವಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಕ್ಯತರನಿರ್ಭಾಸತನ್ನೋ ಹೃದಂಬರೇ. ಮಾಯಾತಂತ್ರಾಮರಾರಿಸ್ಮಯಮಪನಯತೋ ಮಧ್ವಸಿದ್ಧಾಂತನಾಮ್ನೋ ನೇತ್ರಾಣೀವತ್ರಯೋಪಿ ತ್ರಿಜಗತಿ ನೃಹರೇರಿಂಧತೆ ಯತ್ಪ್ರಬಂಧಾಃ ಯದ್ವಾಗದ್ವೈತವಿದ್ಯಾಚಲಕುಲಕುಲಿಶಪ್ರೌಢಿಮಾಢೌಕತೆ ಸಹ ಶ್ರೇಯೋ ಭೂಯೋ ವಿದಧ್ಯಾತ್ಸುಮಹಿತಮಹಿಮಾ ಸಂಪ್ರತಿ ವ್ಯಾಸರಾಜಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಶ್ರೀಮನ್ಮಧ್ವವಿಜಯ ಮತ್ತು ಶ್ರೀ ಮಣಿಮಂಜರಿ ಗ್ರಂಥಗಳಲ್ಲಿ ಬಂದಿರತಕ್ಕಂತಹ ಶಂಕರ ಮಣಿಮಂತ ತತ್ವದ ಕುರಿತಾದಂತಹ ಚರ್ಚೆ ನಡೀತಾ ಇದೆ. ಶಂಕರರ ತಾಯಿಯನ್ನು ನಿಂದೆ ಮಾಡಿದ್ದು ತಪ್ಪು ಅಂತ ಅದ್ವೈತಿಗಳು ಹೇಳುವುದಾದರೆ, ಜಗನ್ಮಾತೆಯರನ್ನು ಶ್ರೀಮನ್ ಮಹಾಲಕ್ಷ್ಮೀ ದೇವಿಯರು, ಶ್ರೀ ಸರಸ್ವತೀ ದೇವಿಯರು, ಶ್ರೀ ರತೀದೇವಿಯರು ಈ ರೀತಿಯ ಮಹಾನುಭಾವ ದೇವತೆಗಳನ್ನು ಶಂಕರರು ಸೌಂದರ್ಯ ಲಹರಿಯಲ್ಲಿ ಅದೆಷ್ಟು ಕುತ್ಸಿತವಾಗಿ ನಿಂದೆ ಮಾಡಿದ್ದಾರೆ. ಅದರ ವ್ಯಾಖ್ಯಾನಗಳಲ್ಲಿ ಮತ್ತಷ್ಟು ಪರಮ ಕುತ್ಸಿತವಾಗಿ ಶಂಕರರು ನಿಂದೆ ಮಾಡಿರುವುದನ್ನು, ಜಗನ್ಮಾತೆಯರನ್ನು ಈ ಶಂಕರರು ಉಪಾಸನೆ ಮಾಡುವ ಆ ಕ್ಷುದ್ರ ದೇವಿಯ ಅದ್ವೈತಿ ಭಕ್ತ ಬಲಾತ್ಕರಿಸಿ ಭೋಗಿಸ್ತಾನಂತೆ. ಆ ಸೌಂದರ್ಯ ಲಹರಿಯಲ್ಲಿ ಪ್ರತಿಪದ್ಯಳಾದ ಏನು ಸ್ತ್ರೀ ಇದ್ದಾಳೆ, ಅವಳನ್ನು ಯಾಕೆ ಕುತ್ಸಿತ ದೇವಿ ಅಂತ ಕರಿತಾ ಇದ್ದೇವೆ? ಅವಳಿಗೆ ಶ್ರೀ ಬ್ರಹ್ಮದೇವರು ಮೊದಲ ಮಗನಂತೆ, ಶ್ರೀ ವಿಷ್ಣು ಎರಡನೆಯ ಮಗನಂತೆ. ಅವರಿಬ್ಬರ ಹೆಂಡತಿಯರನ್ನು, ಶ್ರೀ ಸರಸ್ವತೀ ದೇವಿಯರನ್ನು ಮತ್ತು ಶ್ರೀ ಲಕ್ಷ್ಮೀದೇವಿಯರನ್ನು ಬಲಾತ್ಕರಿಸಲಿಕ್ಕೆ, ಅಂದರೆ ತನ್ನ ಸೊಸೆಯಂದಿರನ್ನು ಬಲಾತ್ಕರಿಸಲಿಕ್ಕೆ ಈ ಅದ್ವೈತಿ ಭಕ್ತನಿಗೆ ಬಲ ನೀಡುತ್ತಾಳಂತೆ. ಅದಕ್ಕಾಗಿ ಅದು ಕ್ಷುದ್ರ ದೇವತೆ, ಕುತ್ಸಿತ ಸ್ತ್ರೀ ಅನ್ನುವುದನ್ನು ನಾವು ತಿಳಿದೆವು. ಶಂಕರರ ನೈತಿಕ ಅಧಃಪಾತ ಕೇವಲ ಸೌಂದರ್ಯ ಲಹರಿಯಲ್ಲಿ ಮಾತ್ರ ಕಾಣುವುದಲ್ಲ. ಅವರ ಏನು ಪ್ರಸ್ಥಾನತ್ರಯದ ವ್ಯಾಖ್ಯಾನಗಳಿವೆ ಅದರಲ್ಲಿ ಸಹಿತ ಶಂಕರರ ನೈತಿಕ ಅಧಃಪಾತಕ್ಕೆ ಸಾಕ್ಷಿಗಳು ದೊರೆತವೆ. ಆದಿಶಂಕರರೇನು ಛಾಂದೋಗ್ಯೋಪನಿಷತ್ತಿಗೆ ಒಂದು ಭಾಷ್ಯವನ್ನು ಬರೆದುಕೊಂಡಿದ್ದಾರೆ ಮತ್ತು ಶ್ರೀಮದ್ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದುಕೊಂಡಿದ್ದಾರೆ. ಆ ಎರಡು ಭಾಷ್ಯಗಳಲ್ಲಿರ್ತಕ್ಕಂತಹ ಕುತ್ಸಿತವಾದ ವಿಷಯವನ್ನು ಈ ದಿವಸ ಸಮಾಜದ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಶ್ರೀಮದ್ ಛಾಂದೋಗ್ಯೋಪನಿಷತ್ತಿನ 2ನೇ ಅಧ್ಯಾಯದ 13ನೆಯ ಖಂಡದಲ್ಲಿ ಮೈಥುನದಲ್ಲಿ ಮಾಡಬೇಕಾದಂತಹ ವಾಮದೇವಿಯ ಉಪಾಸನೆ, ಮೈಥುನವನ್ನು ವಾಮದೇವಿಯ ಯಜ್ಞ ಅಂತ ಕರೀತಾರೆ, ಅಲ್ಲಿ ಮಾಡಬೇಕಾದಂತಹ ಉಪಾಸನೆಯನ್ನು ಉಪನಿಷತ್ತು ತಿಳಿಸಿ ಹೇಳ್ತದೆ. ಉಪಮಂತ್ರಯತೆ ಸ ಹಿಂಕಾರ ಜ್ಞಪಯತೆ ಸ ಪ್ರಸ್ತಾವ ಇತ್ಯಾದಿಯಾಗಿ ಹೆಣ್ಣು ಗಂಡು ರಮಿಸಬೇಕಾದರೆ ಯಾವ ರೀತಿಯಾದ ಭಗವಚ್ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸುವಂತಹ ಭಾಗ. ಈ ವಿದ್ಯೆಯನ್ನು ಉಪದೇಶ ಮಾಡಿದಂತಹ ಛಾಂದೋಗ್ಯೋಪನಿಷತ್ತು ಅದರ ಫಲವನ್ನೂ ಸಹಿತ ಹೇಳ್ತದೆ. ಮಹಾನ್ ಪ್ರಜಯಾ ಪಶುಭಿರ್ಭವತಿ ಮಹಾನ್ ಕೀರ್ತ್ಯ. ಈ ರೀತಿಯಾದ ಉಪಾಸನೆ ಮಾಡುವವರಿಗೆ ಇವೆಲ್ಲ ಫಲ ಬರ್ತದೆ. ಈ ಉಪಾಸನೆ ಮಾಡುವವರು ಒಂದು ವ್ರತ ಮಾಡಬೇಕು. ಏನು? ನ ಕಾಂಚನ ಪರಿಹರೇ ತದ್ವ್ರತಂ ಅಂತ ಉಪನಿಷತ್ತಿನ ವಾಕ್ಯವಿದೆ. ಇದರ ಅರ್ಥವನ್ನು ಮುಂದೆ ಸ್ಪಷ್ಟವಾಗಿ ತಿಳಿಯೋಣ. ಮೊದಲಿಗೆ ಇದಕ್ಕೆ ಶಂಕರರು ಏನು ಅರ್ಥ ಹೇಳ್ತಾರೆ ನೋಡಿ ಬನ್ನಿ. ನ ಕಾಂಚನ ಕಾಂಚಿದಪಿ ಸ್ತ್ರೀಯಂ ಸ್ವತ್ವತಲ್ಪ ಪ್ರಾಪ್ತಾಂ ನ ಪರಿಹರೇತ್ ಸಮಾಗಮಾರ್ಥಿನಿ. ಯಾವುದೇ ಹೆಣ್ಣು ಸಮಾಗಮಾರ್ಥಿನಿ, ಸಮಾಗಮವನ್ನು ಬಯಸಿ ಸ್ವಾತ್ಮತಲ್ಪ ಪ್ರಾಪ್ತಾಂ ತನ್ನ ಮಂಚಕ್ಕೆ ಬಂದಾಗ ನ ಪರಿಹರೇತ್ ಅವಳನ್ನು ಪರಿಹರಿಸತಕ್ಕದ್ದಲ್ಲ. ವಾಮದೇವಿಯ ಸಾಮೋಪಾಸನಾಂಗತ್ವೇನ ವಿಧಾನಾತ್, ವಾಮದೇವಿಯ ಸಾಮೋಪಾಸನೆಯ ಅಂಗವಾಗಿ ಇದನ್ನು ವಿಧಾನ ಮಾಡಿದ್ದಾರೆ. ಏತಸ್ಮಾದನ್ಯತ್ರ ಪ್ರತಿಷೇಧ ಸ್ಮೃತಯ. ಇಲ್ಲ, ಸ್ಮೃತಿಗಳಲ್ಲಿ ಪರಾಂಗನಾಂನೋಪಗಚ್ಚೇತ್ ಅಂತೆಲ್ಲ ಹೇಳಿದ್ದಾರಲ್ಲ. ನೀವು ನಕಾಂಚನ ಕಾಂಚಿದಪಿ ಸ್ತ್ರೀಯಂ, ಯಾವ ಹೆಣ್ಣನ್ನು ಪರಿಹಾರ ಮಾಡಬಾರದು, ಸಮಾಗಮವನ್ನು ಬಯಸಿ ಬಂದ ಪ್ರತಿಯೊಂದು ಹೆಣ್ಣನ್ನು ಸಂತೋಷಪಡಿಸಬೇಕು, ಅವಳನ್ನು ದೂರ ಮಾಡಬಾರದು ಅಂತ ಇದ್ದೀರಿ.
ಪರಸ್ತ್ರೀ ಗಮನ ಮಾಡಬಾರದು ಅನ್ನುವ ಸ್ಮೃತಿಗಳಿಗೆ ವಿರೋಧ ಬರ್ತದಲ್ಲ ಅಂದರೆ ಉತ್ತರ ಕೊಡ್ತಾರೆ ಶಂಕರರು, ಏತಸ್ಮಾದನ್ಯತ್ರ ಪ್ರತಿಷೇಧ ಸ್ಮೃತಯ. ಅದನ್ನು ವಿವರಣೆ ಮಾಡ್ತದೆ ಆನಂದಗಿರಿ ವ್ಯಾಖ್ಯಾನ. ವಿಧಿ ನಿಷೇಧಯೋ ಸಾಮಾನ್ಯ ವಿಶೇಷ ವಿಷಯತ್ವೇನ ವ್ಯವಸ್ಥಾ ಪ್ರಸಿದ್ಧ. ಧರ್ಮಶಾಸ್ತ್ರದಲ್ಲಿ ವ್ಯವಸ್ಥೆ ಇದ್ದೇ ಇದೆಯಲ್ಲ, ಸಾಮಾನ್ಯ ಶಾಸ್ತ್ರ ವಿಶೇಷ ಶಾಸ್ತ್ರ ಅಂತ. ಪರಸ್ತ್ರೀಯನ್ನು ಸೇರಬಾರದು ಅನ್ನೋದು ಸಾಮಾನ್ಯ ಶಾಸ್ತ್ರ, ಸಮಸ್ತ ಸ್ತ್ರೀಯರನ್ನು ಕೂಡಬೇಕು ಅನ್ನೋದು ವಾಮದೇವಿಯ ಸಾಮೋಪಾಸನೆ ಮಾಡುವವರ ಶಾಸ್ತ್ರ. ಹೀಗಾಗಿ ನಕಾಂಚನ ಪರಿಹರೇತ್, ಯಾವ ಹೆಣ್ಣನ್ನು ದೂರ ತಳ್ಳಬಾರದು ಅನ್ನುವಂತಹ ಉಪನಿಷತ್ತಿನ ಮಾತಿನಿಂದ ಸ್ಮೃತಿಯ ಮಾತು ಬಾಧಿತವಾಗ್ತದೆ. ವಚನ ಪ್ರಾಮಾಣ್ಯಾಚ್ಚ ಧರ್ಮಾವಗತೆ ನ ಪ್ರತಿಷೇಧ ಶಾಸ್ತ್ರೇಣ ಅಸ್ಯ ವಿರೋಧ. ಇದೇ ವಚನದ ಪ್ರಾಮಾಣ್ಯದಿಂದ ಇದು ಧರ್ಮ ಅಂತ ಸಿದ್ಧವಾಗುತ್ತೆ. ಇದೂ ಧರ್ಮ ಅದೂ ಧರ್ಮ, ಹೀಗಾಗಿ ಅದು ಸಾಮಾನ್ಯ ಧರ್ಮ, ಇದು ವಿಶೇಷ ಧರ್ಮ ಅಂತಾರೆ ಶಂಕರರು. ವಿವರಣೆ ಮಾಡ್ತದೆ ಆನಂದಗಿರಿ ವ್ಯಾಖ್ಯಾನ. ಕಿಂಚ ಶಾಸ್ತ್ರ ಪ್ರಾಮಾಣ್ಯಾದತ್ರ ಧರ್ಮ ಅವಗಮ್ಯತೆ ನಕಾಂಚನ ಪರಿಹರೇದಿತಿ. ಇದೇ ಶಾಸ್ತ್ರ ಹೇಳ್ತಾ ಇದೆ ನಕಾಂಚನ ಪರಿಹರೇತಿ, ಯಾರನ್ನೂ ತ್ಯಾಗ ಮಾಡಬಾರದು ಅಂತ. ಅಂದ ಬಳಿಕ ಶಾಸ್ತ್ರಾವಗತತ್ವಾದ ಅವಾಚ್ಯಮಪಿ ಕರ್ಮ ಧರ್ಮೋ ಭವಿತುಮರ್ಹತಿ. ಶಾಸ್ತ್ರ ಹೇಳ್ತಾ ಇದೆ ಅಂದ ಮೇಲೆ ನಿಂದಿತವಾದ ಕರ್ಮವೂ ಧರ್ಮವಾಗುತ್ತೆ. ಅವಾಚ್ಯಂ ಅಂದರೆ ನಿಂದ್ಯ, ನಿಂದಿತವಾದ ಕರ್ಮವೂ ಧರ್ಮವಾಗಿ ಬಿಡುತ್ತೆ ಶಾಸ್ತ್ರ ಹೇಳಿದಾಗ. ತಥಾಚ ಶ್ರೌತೆ ಅರ್ಥೇ ದುರ್ಬಲಾಯ ಸ್ಮೃತೇ ನ ಪ್ರತಿಸ್ಪರ್ಧಿತ. ಶ್ರುತಿ ಹೇಳ್ತಾ ಇರುವಂತಹ ವಿಷಯವಿದು ನಕಾಂಚನ ಪರಿಹರೇತ್ತಂತ. ಹೀಗಾಗಿ ಪರಸ್ತ್ರೀಯನ್ನು ಸೇರಬಾರದು, ಪರಾಂಗನಾಮನೋಪಗಚ್ಚೇತನ್ನುವ ಸ್ಮೃತಿ ಇದಕ್ಕೆ ಪ್ರತಿಸ್ಪರ್ಧಿಯೇ ಅಲ್ಲ ಅಂತ ಆನಂದಗಿರಿ ವ್ಯಾಖ್ಯಾನ ಹೇಳಿ, ಅವರಲ್ಲಿ ಪದ್ಧತಿ ಇದೆಯಲ್ಲ. ಸೌಂದರ್ಯ ಲಹರಿಯಲ್ಲಿ ಶಂಕರರು ರತಃ ಪಾತಿವ್ರತ್ಯಂ ಶಿಥಿಲಯತಿ, ಆ ಶಂಕರರು ಉಪಾಸನೆ ಮಾಡುವ ಕ್ಷುದ್ರ ದೇವಿಯ ಅದ್ವೈತಿ ಭಕ್ತ ಅವನು ರತಿಯ ಪಾತಿವ್ರತ್ಯವನ್ನು ಕೆಡಿಸ್ತಾನೆ. ಬ್ರಹ್ಮ ವಿಷ್ಣುಗಳಿಗೆ ಶತ್ರುವಾಗಿ ಲಕ್ಷ್ಮಿಯ ಸರಸ್ವತಿಯ ವಿಹರತೆ, ಲಕ್ಷ್ಮೀ ಸರಸ್ವತಿಯರ ಜೊತೆಯಲ್ಲಿ ವಿಹಾರ ಮಾಡ್ತಾನೆ ಅಂತ ಹೇಳಿದರೆ ಡಿಂಡಿಮ ಭಾಷ್ಯ ಏನು ಹೇಳಿತು? ಶ್ರೀ ಬ್ರಹ್ಮದೇವರನ್ನ ಶ್ರೀ ವಿಷ್ಣುವನ್ನ ಮೀರಿ ಶ್ರೀ ಲಕ್ಷ್ಮೀ ಸರಸ್ವತಿಯರನ್ನ ಬಲಾತ್ಕಾರ ಮಾಡ್ತಾನೆ, ಅವರಿಗೆ ಜಾರನಾಗ್ತಾನೆ ಅಂತ ಡಿಂಡಿಮ ಭಾಷ್ಯ ಹೇಳಿತು. ಹೀಗಾಗಿ ಶಂಕರರು ಹೇಳಿದ್ದಕ್ಕಿಂತ ಈ ಆನಂದಗಿರಿ ಟೀಕಾ ಮುಂದಕ್ಕೆ ಹೋಗುತ್ತೆ. ಯಥೋಕ್ತೋಪಾಸನವತೋ ಬ್ರಹ್ಮಚರ್ಯ ನಿಯಮಾಭಾವ ವ್ರತತ್ವೇನ ವಿವಕ್ಷಿತ. ಈ ವಾಮದೇವ್ಯ ವಿದ್ಯೋಪಾಸನೆ ಮಾಡುವವನಿಗೆ ಬ್ರಹ್ಮಚರ್ಯವಿಲ್ಲದೆ ಇರುವುದೇ ವ್ರತ. ನೋಡಿ, ಇದೊಂದು ವ್ರತ, ಬ್ರಹ್ಮಚರ್ಯ ಇಲ್ಲದೆ ಇರುವುದೇ ವ್ರತ. ಇದಕ್ಕೆ ಶಂಕರರೇ ವಿರುದ್ಧವಾಗಿ ಬರೀತಾರೆ, ತೋರಿಸಿಕೊಡ್ತೇನೆ. ವಿವಕ್ಷಿತ ತನ್ನ ಪ್ರತಿಷೇಧ ಶಾಸ್ತ್ರ ವಿರೋಧ ಶಂಕಾ ಇತಿ ಭಾವ ಅಂತ ಆನಂದಗಿರಿ ವ್ಯಾಖ್ಯಾನ ಶಂಕರರ ಅಭಿಪ್ರಾಯವನ್ನು ತಿಳಿಸ್ತದೆ. ಕೇವಲ ಆನಂದಗಿರಿ ವ್ಯಾಖ್ಯಾನವಲ್ಲ, ಸ್ವಯಂ ಶಂಕರರೇ ಛಾಂದೋಗ್ಯದಲ್ಲಿ ಹೇಳಿದ ತಮ್ಮ ಮಾತನ್ನು ಸೂತ್ರಭಾಷ್ಯದಲ್ಲಿ ತಂದು ತೋರಿಸ್ತಾರೆ. ಓಂ ಸರ್ವಾನ್ನಾನುಮತಿಷ್ಠ ಪ್ರಾಣಾತ್ಯಯೇ ತದ್ದರ್ಶನಾತ್ ಓಂ ಅಂತ ಹೇಳಿ ಸೂತ್ರ. ಪ್ರಾಣಾತ್ಯಯೇ, ಪ್ರಾಣ ಹೋಗುವ ಸಂದರ್ಭ ಬಂದಾಗ, ಇನ್ನು ಪ್ರಾಣ ಉಳಿಯೋದೇ ಇಲ್ಲ ಅನ್ನುವ ಸಂದರ್ಭ ಬಂದಾಗ, ಸರ್ವಾನ್ನಾನುಮತಿ, ಎಲ್ಲ ತರಹದ ಅನ್ನವನ್ನು ತಿನ್ನಲಿಕ್ಕೆ ಶಾಸ್ತ್ರದ ಅನುಮತಿ ಉಂಟು. ಅಲ್ಲಿ ಭಕ್ಷ್ಯಾಭಕ್ಷ್ಯಗಳನ್ನು ವಿವೇಕ ಮಾಡತಕ್ಕದ್ದಲ್ಲ, ಇದು ಉಚ್ಛಿಷ್ಟ ಇದು ಅಭಕ್ಷ್ಯ ಅಂತ ಚಿಂತನೆ ಮಾಡತಕ್ಕದ್ದಲ್ಲ, ಸಕಲವನ್ನು ಸ್ವೀಕಾರ ಮಾಡಬಹುದು ಪ್ರಾಣ ಹೋಗುವ ಸಂದರ್ಭದಲ್ಲಿ ಅಂತ ಶ್ರೀ ವೇದವ್ಯಾಸ ದೇವರು ನಿರ್ಣಯ ಮಾಡಿದ್ದಾರೆ. ತದ್ದರ್ಶನಾತ್, ಚಾಕ್ರಾಯಣರ ಪ್ರಸಂಗದಲ್ಲಿ ಅದನ್ನು ನಾವು ಕಾಣ್ತೇವೆ ಸಹಿತ ಅಂತ ಶ್ರೀ ವೇದವ್ಯಾಸ ದೇವರು ತಿಳಿಸ್ತಾರೆ. ಇಲ್ಲಿ ಶಂಕರರ ಪ್ರಶ್ನೆ ಮಾಡಿಕೊಡ್ತಾರೆ, ನನ್ನ ವೈವಂಸತಿ ಪ್ರಾಣ ಹೋಗುವ ಸಂದರ್ಭದಲ್ಲಿ ಯಾವ ಭಕ್ಷ್ಯಾಭಕ್ಷ್ಯಗಳ ನಿಯಮವಿಲ್ಲ ಅಂತ ನೀವು ಹೇಳಿದರೆ, ಭಕ್ಷ್ಯಾಭಕ್ಷ್ಯ ವಿಭಾಗ ಶಾಸ್ತ್ರ ವ್ಯಾಘಾತ ಸ್ಯಾತ್, ಇದನ್ನು ತಿನ್ನಬೇಕು ಇದನ್ನು ತಿನ್ನಬಾರದು ಅನ್ನುವ ಶಾಸ್ತ್ರದ ವಿರೋಧ ಬರ್ತದಲ್ಲ ಅಂದರೆ ನೈಷ ದೋಷ, ಅದು ದೋಷವಲ್ಲ. ಯಾಕೆ? ಸಾಮಾನ್ಯ ವಿಶೇಷ ಭಾವಾತ್ ಬಾಧೋಪಪತ್ತೇ, ಸಾಮಾನ್ಯ ವಿಶೇಷ ಭಾವದಿಂದ ಅಂದರೆ ಸಾಮಾನ್ಯ ಶಾಸ್ತ್ರವನ್ನು ವಿಶೇಷ ಶಾಸ್ತ್ರ ಬಾಧಿಸ್ತದೆ. ಯಥಾ ಪ್ರಾಣಿಹಿಂಸಾ ಪ್ರತಿಷೇಧಸ್ಯ ಪಶು ಸಂಜ್ಞಪನ ವಿಧಿನಾ ಬಾಧ, ಪ್ರಾಣಿಹಿಂಸೆಯನ್ನು ಮಾಡಬಾರದು ಅಂತ ಶಾಸ್ತ್ರವಿದೆ, ಆದರೆ ಯಜ್ಞಗಳಲ್ಲಿ ಪಶುವನ್ನು ಬಲಿಕೊಡುವಂಥದ್ದು ಸಹಿತ ಶಾಸ್ತ್ರ ಹೇಳ್ತದೆ. ವಿಶೇಷ ಶಾಸ್ತ್ರ ಸಾಮಾನ್ಯ ಶಾಸ್ತ್ರವನ್ನು ನಿಷೇಧ ಹೇಗೆ ಮಾಡ್ತದೆಯೋ ಅಂತ ಹೇಳಿ ತಮ್ಮ ಛಾಂದೋಗ್ಯದ ಮಾತನ್ನು ಸಹಿತ ದೃಷ್ಟಾಂತವಾಗಿ ನೀಡುತ್ತಾರೆ. ಯಥಾಚ ನಕಾಂಚನ ಪರಿಹರೇ ತದ್ವ್ರತಂ ಇತ್ಯನೇನ ವಾಮದೇವ್ಯ ವಿದ್ಯಾ ವಿಷಯೇಣ ಸರ್ವಸ್ತ್ರೀಯ ಪರಿಹಾರ ವಚನೇನ. ನೋಡಿ, ಅಲ್ಲಿ ಆ ಶಬ್ದ ಬಳಸಲಿಲ್ಲ, ನಕಾಂಚನ ಪರಿಹರೇತ್ ಅನ್ನೋ ಕಡೆಗೆ ಕಾಂಚಿದಪಿ ಸ್ತ್ರೀಯಂ ಅಂತ ಹೇಳಿಬಿಟ್ರು. ತಮ್ಮ ಅಭಿಪ್ರಾಯ ಇಲ್ಲಿ ಹೇಳ್ತಾ ಇದ್ದಾರೆ, ಸರ್ವ ಅನ್ನೋ ಶಬ್ದದಿಂದ ಹೇಳ್ತಾ ಇದ್ದಾರೆ ಶಂಕರರು. ಸರ್ವಸ್ತ್ರೀಯ ಪರಿಹಾರ ವಚನೇನ,
ಯಾವುದೇ ಸ್ತ್ರೀಯಾಗಲಿ, ಎಲ್ಲ ಸ್ತ್ರೀಯರು, ಸರ್ವಸ್ತ್ರೀ, ಯಾವುದೇ ಸ್ತ್ರೀಯಾದರೂ, ಅವಳು ತಾಯಿಯಾಗಿರಲಿ, ಅಕ್ಕ ಆಗಿರಲಿ, ತಂಗಿಯಾಗಿರಲಿ, ಗುರುಪತ್ನಿಯಾಗಿರಲಿ, ಯಾರೇ ಆಗಿರಲಿ, ಸರ್ವ ಶಬ್ದವನ್ನು ಬಳಸ್ತಾ ಇದ್ದಾರೆ. ಅಂತಹವಳು ಸಮಾಗಮವನ್ನು ಬಯಸಿ ಬಂದರೆ ಅವಳನ್ನು ಪರಿಹಾರ ಮಾಡತಕ್ಕದ್ದಲ್ಲ. ಸರ್ವಸ್ತ್ರೀ ಅಪರಿಹಾರ ವಚನೇನ ತತ್ ಸಾಮಾನ್ಯ ವಿಷಯಂ ಗಮ್ಯಾಗಮ್ಯ ವಿಭಾಗಶಾಸ್ತ್ರಂ ಬಾಧ್ಯತೆ. ಹೆಂಡತಿಯಾದವಳು ಗಮ್ಯಳು, ಭೋಗ್ಯಳು, ಹೆಂಡತಿಯಿಂದ ಹೊರತಾದ ಸಕಲ ಪರಸ್ತ್ರೀಯರು, ತಾಯಿ, ಅಕ್ಕ, ತಂಗಿ, ಅತ್ತಿಗೆ ಇವರೆಲ್ಲರೂ ಅಗಮ್ಯರು ಅನ್ನೋ ಏನು ವಿಭಾಗಶಾಸ್ತ್ರ ಇದೆಯಲ್ಲ ಅದು ಸಾಮಾನ್ಯ. ಆ ಸಾಮಾನ್ಯ ಶಾಸ್ತ್ರ ವಾಮದೇವಿಯ ವಿದ್ಯೋಪಾಸನೆ ಮಾಡುವವನಿಗೆ ಸಂಬಂಧವಿಲ್ಲ. ವಿಶೇಷ ಶಾಸ್ತ್ರದಿಂದ ಈ ಸಾಮಾನ್ಯ ಶಾಸ್ತ್ರ ಬಾಧಿತವಾಗ್ತದೆ ಅಂತ ತಾವು ಛಾಂದೋಗ್ಯದಲ್ಲಿ ಹೇಳಿದ್ದನ್ನು ಸೂತ್ರ ಭಾಷ್ಯದಲ್ಲಿ ಪುನರುಚ್ಚರಿಸುತ್ತಾರೆ ಶಂಕರರು. ಶಂಕರರ ಮಾತನ್ನು ವ್ಯಾಖ್ಯಾನಗಳು ಸ್ಪಷ್ಟಪಡಿಸ್ತವೆ. ಯಥಾ ಗ್ರಾಮ್ಯಕರ್ಮಣಿ ವಾಮದೇವಿಯ ಸಾಮೋಪಾಸಕ ವ್ಯತಿರಿಕ್ತ ವಿಷಯಂ ಪರಸ್ತ್ರೀ ನಿಷೇಧ ಶಾಸ್ತ್ರಂ ತದ್ವತ್. ಗ್ರಾಮ್ಯಕರ್ಮಣಿ ಅಂದರೆ ಮೈಥುನದಲ್ಲಿ ಯಾರು ವಾಮದೇವಿಯ ಸಾಮವನ್ನು ಉಪಾಸನೆ ಮಾಡ್ತಾರೆ ಅಂಥ ಉಪಾಸಕನಿಗೆ ಸಂಬಂಧಪಟ್ಟಿದ್ದಲ್ಲ ಪರಸ್ತ್ರೀ ನಿಷೇಧ ಶಾಸ್ತ್ರ. ಅವನು ಸರ್ವಸ್ತ್ರೀಯರನ್ನು ಭೋಗಿಸಬಹುದು. ಸರ್ವ ಅನ್ನುವಂತಹ ಶಬ್ದಕ್ಕೆ ಸಮಸ್ತ ಅನ್ನುವ ಅರ್ಥವನ್ನು ಭಾಮತೀಕಾರರು ಹೇಳ್ತಾರೆ. ಗಮ್ಯಾಗಮ್ಯ ವಿವೇಕಶಾಸ್ತ್ರವಿವ ಸಾಮಾನ್ಯತಃ ಪ್ರವೃತ್ತಂ ವಾಮದೇವ ವಿದ್ಯಾಂಗಭೂತ ಸಮಸ್ತ ಸ್ತ್ರೀ ಅಪರಿಹಾರ ಶಾಸ್ತ್ರೇಣ. ನೋಡಿ, ಸರ್ವ ಶಬ್ದವನ್ನು ಶಂಕರರ ಬಳಸಿದ್ರು, ಅದರ ಅರ್ಥ ಸಮಸ್ತ ಅಂತ ಭಾಮತೀಕಾರರು ಹೇಳ್ತಾರೆ. ಸಮಸ್ತ ಸ್ತ್ರೀ ಅಪರಿಹಾರ, ಯಾವುದೇ ಹೆಣ್ಣು ಮಂಚಕ್ಕೆ ಬಂದರೂ ಅವಳನ್ನೇ ಬಿಡತಕ್ಕದ್ದಲ್ಲ ಅನ್ನೋದು ವಿಶೇಷ ಶಾಸ್ತ್ರ ಅಂತಾರೆ ಭಾಮತೀಕಾರರು. ಶಂಕರರು ಹೇಳ್ತಾ ಇರುವ ಸಮಾಗಮಾರ್ಥಿನಿ, ಸಮಾಗಮವನ್ನು ಬಯಸ್ತಾ ಸ್ವಾತ್ಮತಲ್ಪ ಪ್ರಾಪ್ತಾಂ, ತನ್ನ ಮಂಚಕ್ಕೆ ಬಂದಂತಹ ಕಾಂಚಿದಪಿ ಸ್ತ್ರೀಯಂ, ಯಾವುದೇ ಹೆಣ್ಣನ್ನಾದರೂ ನ ಪರಿಹರೇತ್, ದೂರಕ್ಕೆ ಕಳಿಸಬಾರದು ಅನ್ನುವಂತಹ ಅರ್ಥ ನ ಕಾಂಚನ ಪರಿಹರೇತ್ ಅನ್ನುವಂತಹ ಈ ಉಪನಿಷತ್ತಿನ ವಾಕ್ಯಕ್ಕೆ ಇದೆಯಾ ಅಂತನ್ನೋದನ್ನು ಪರೀಕ್ಷೆ ಮಾಡಿ ತಿಳಿಯೋಣ ಬನ್ನಿ. ಶಂಕರರು ಹೇಳ್ತಾ ಇರುವ ಈ ಅರ್ಥ ಉಪನಿಷತ್ತುಗಳಿಗೆ, ವೇದಗಳಿಗೆ, ಮಹಾಭಾರತಾದಿ ಗ್ರಂಥಗಳಿಗೆ ಸಮ್ಮತವಾಗಿದೆಯಾ ಅಥವಾ ವಿರುದ್ಧವಾಗಿದೆಯಾ ಅನ್ನುವುದನ್ನು ತಿಳಿಯೋಣ ಬನ್ನಿ. ಶಂಕರರು ಹೇಳ್ತಾ ಇರುವಂತಹ ಸಮಾಗಮಾರ್ಥಿನೀಂ ಸ್ವಾತ್ಮತಲ್ಪ ಪ್ರಾಪ್ತಾಂ ನಕಾಂಚಿದಪಿ ಸ್ತ್ರೀಯಂ ಪರಿಹರೇತ್, ಸಮಾಗಮವನ್ನು ಬಯಸಿ ಯಾವುದೇ ಹೆಣ್ಣು ಅವನ ಮಂಚಕ್ಕೆ ಬಂದರೂ ಅವಳನ್ನೇ ಬಿಡತಕ್ಕದ್ದಲ್ಲ, ಯಾವುದೇ ಹೆಣ್ಣು ಅಂತ ಹೇಳಿ ಅದಕ್ಕೆ ಸರ್ವಸ್ತ್ರೀ ಅಂತ ತಾವೇ ಸೂತ್ರ ಭಾಷ್ಯದಲ್ಲಿ ಅರ್ಥವನ್ನು ತಿಳಿಸಿ ಸಮಸ್ತ ಸ್ತ್ರೀ ಅಂತ ಭಾಮತೀಕಾರರದನ್ನು ಸಮರ್ಥನೆ ಸಹಿತ ಮಾಡ್ತಾರೆ. ಸಕಲ ಸ್ತ್ರೀಯರನ್ನು ತ್ಯಾಗ ಮಾಡತಕ್ಕದ್ದಲ್ಲ, ಮಂಚಕ್ಕೆ ಬಂದ ಯಾವುದೇ ಹೆಣ್ಣಾಗಲಿ ಆ ಸಕಲ ಸ್ತ್ರೀಯರನ್ನು ಬಿಡತಕ್ಕದ್ದಲ್ಲ ಅಂತ ಏನು ಶಂಕರರು ಹೇಳಿದ್ದಾರೆ. ಆ ಶಂಕರರ ಮಾತಿಗೆ ವೇದಗಳ ವಿರೋಧವಿರುವುದನ್ನು ನಾನು ಈ ದಿವಸ ತೋರಿಸಿಕೊಡ್ತೇನೆ. ಸಾಯಣ ಭಾಷ್ಯವನ್ನೇ ಪ್ರಮಾಣವನ್ನಾಗಿ ನೀಡ್ತೇನೆ. ಸಾಯಣ ಭಾಷ್ಯ ನಮಗೆ ಪ್ರಮಾಣವಲ್ಲ, ಆದರೆ ಪರಕೀಯರ ಖಂಡನೆಯನ್ನು ಮಾಡಬೇಕಾದರೆ ಪರನ್ಯಾಯೈಸ್ತು ದೂಷಣಂ ಅಂತ ನಮ್ಮ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಆಜ್ಞೆ ಮಾಡಿದ್ದಾರೆ. ಪರಕೀಯರು ಯಾವುದನ್ನು ಪ್ರಮಾಣ ಅಂತ ಒಪ್ಪಿದ್ದಾರೆಯೋ, ಪರಕೀಯರು ಯಾವ ಮಾತುಗಳನ್ನು ಹೇಳ್ತಾ ಇದ್ದಾರೆಯೋ ಆ ಪ್ರಮಾಣಗಳಿಂದಲೇ, ಆ ಮಾತುಗಳಿಂದಲೇ ಅವರಿಗೆ ವಿರೋಧವನ್ನು ತೋರಿಸಿಕೊಡಬೇಕು, ಅವರ ಖಂಡನೆಯನ್ನು ಮಾಡಬೇಕು ಅಂತ ಶಂಕರರ ಈ ಅಪವ್ಯಾಖ್ಯಾನದ ಖಂಡನೆಯನ್ನು ವೇದಮಂತ್ರಗಳಿಂದ ಈ ದಿವಸ ಮಾಡಿಕೊಡ್ತೇನೆ. ಸಾಯಣ ಭಾಷ್ಯವೇ ಅದನ್ನು ಖಂಡಿಸಿರುವುದನ್ನು ತೋರಿಸಿಕೊಡ್ತೇನೆ. ಋಗ್ವೇದದ 10ನೇ ಮಂಡಲದ 10ನೇ ಸೂಕ್ತ ಯಮ ಯಮಿಯರ ಸಂವಾದ ಬರ್ತದೆ. ಯಮ ಯಮಿಯರು ಸೂರ್ಯದೇವರ ಅವಳಿ ಮಕ್ಕಳು. ಅದರಲ್ಲಿ ಯಮಿ ಒಂದು ಸಂದರ್ಭದಲ್ಲಿ ಸಹೋದರರಾದಂತಹ ಯಮರನ್ನು ಸಂಭೋಗಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಯಮರು ಅದನ್ನು ಸ್ಪಷ್ಟವಾಗಿ ನಿರಾಕರಣೆಯನ್ನು ಮಾಡ್ತಾರೆ, ಒಪ್ಪಿಕೊಳ್ಳುವುದಿಲ್ಲ, ಅದನ್ನು ಪಾಪ ಅಂತ ಹೇಳ್ತಾರೆ. ಈ ಮಾತು ವೇದಗಳಲ್ಲಿಯೇ ಬಂದಿದೆ ಮತ್ತು ಇದರ ವ್ಯಾಖ್ಯಾನವನ್ನು ಶ್ರೀ ವೇದವ್ಯಾಸ ದೇವರು ಶ್ರೀ ನರಸಿಂಹ ಪುರಾಣದಲ್ಲಿ ಮಾಡಿಕೊಟ್ಟಿದ್ದಾರೆ. ಪುತ್ರರಾದಂತಹ ಶ್ರೀ ಶುಕಾಚಾರ್ಯರಿಗೆ ಶ್ರೀ ವೇದವ್ಯಾಸ ದೇವರು ಹೇಳಿದಂತಹ ಕಥೆ ಇದು ನರಸಿಂಹ ಪುರಾಣದಲ್ಲಿ, ಅದನ್ನೂ ಸಹಿತ ತೋರಿಸಿಕೊಡ್ತೇನೆ. ಮತ್ತು ಈ ಯಮ ಯಮಿಯರ ಉಪಾಖ್ಯಾನವನ್ನು ವಿಶ್ವನಂದಿನಿಯಲ್ಲಿ ನಾನು ವಿಸ್ತೃತವಾಗಿ ಪ್ರತ್ಯೇಕವಾಗಿ ಮಾಡಿಕೊಡ್ತೇನೆ. ಪ್ರತಿಯೊಬ್ಬ ವ್ಯಕ್ತಿ ತಿಳಿಯಬೇಕಾದಂತಹ ತತ್ವ ಅದು. ಇಲ್ಲಿ ವಾದರಂಗದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಲ್ಲೇಖ ಮಾಡ್ತೇನೆ. ಓಚಿತ್ ಸಖಾಯಂ ಸಖ್ಯಾವವೃತ್ಯಾಂ ತಿರಹ, ತಿರಹ ಶಬ್ದವನ್ನು ಗಮನಿಸಿ, ತಿರಃ ಪರೂಚಿದರ್ಣವಂ ಜಗನ್ವಾನ್. ಶಂಕರರು ಏನು ಹೇಳಿದ್ದಾರೆ? ಸ್ವಾತ್ಮತಲ್ಪ ಪ್ರಾಪ್ತಾಂ, ತನ್ನ ಮಂಚದ ಬಳಿಗೆ ಬಂದವಳು ಅಂತ ಹೇಳಿ. ತಿರಹ ಅನ್ನುವಂತಹ ಶಬ್ದಕ್ಕೆ ಸಾಯಣರೇ ಅರ್ಥ ಬರೀತಾರೆ. ತಿರಹ ಅಂತರ್ಹಿತಂ ಅಪ್ರಕಾಶಮಾನಂ ನಿರ್ಜನ ಪ್ರದೇಶಮಿತ್ಯರ್ಥ. ಯಾರಿಗೂ ಕಾಣದ ನಿರ್ಜನ ಪ್ರದೇಶದಲ್ಲಿ
ಪುರುಚಿತ ಬಹ್ವಪಿ ವಿಸ್ತೀರ್ಣಂಚ, ತುಂಬ ವಿಸ್ತೀರ್ಣವಾದ ಅರ್ಣವಂ ಸಮುದ್ರೈಕ ದೇಶಂ ಅವಾಂತರ ದ್ವೀಪಂ ಜಗನ್ವಾನ್ ಗತವತಿ ಯಮಿ. ಸಹೋದರನನ್ನು ಕರೆದುಕೊಂಡು ಸಮುದ್ರದ ಮಧ್ಯದಲ್ಲಿನ ಏಕಾಂತ ದ್ವೀಪಕ್ಕೆ ಯಮಿ ಬಂದಿದ್ದಾಳೆ. ಅಲ್ಲಿ ಬಂದು ಅವಳು ಹೇಳ್ತಾಳೆ, ಓಚಿತ್ ಸಖಾಯಂ ಸಖ್ಯಾವವೃತ್ಯಾಂ. ಸಖಾಯಂ ಗರ್ಭವಾಸಾದಾರಭ್ಯ ಸಖಿಭೂತಂ ಯಮಂ. ತನ್ನ ಅಣ್ಣನನ್ನ ಗೆಳೆಯ ಅಂತ ಕರೀತಾಳೆ. ಯಾಕೆಂದರೆ ಗರ್ಭದಿಂದಲೂ ಜತೆಯಲ್ಲಿದ್ದಾರೆ ಇಬ್ಬರು ಅವಳಿ ಮಕ್ಕಳು ಗರ್ಭದಲ್ಲಿ ಜತೆಯಲ್ಲೇ ಇದ್ದಾರೆ. ಸಖ್ಯಾಯ ಅಂಥ ಅಣ್ಣನ ಬಳಿಗೆ ಬಂದು ಹೇಳ್ತಾಳೆ, ಸ್ತ್ರೀ ಪುರುಷ ಸಂಪರ್ಕ ಜನಿತ ಮಿತ್ರತ್ವಾಯ. ಸ್ತ್ರೀ ಪುರುಷರು ಏನು ಪರಸ್ಪರ ಸಂಪರ್ಕವನ್ನು ಪಡೆದುಕೊಂಡು ಮಿತ್ರರಾಗ್ತಾರೆ, ಗಂಡ ಹೆಂಡತಿಯರ ಗೆಳೆತನವಿದೆ. ಆ ಗೆಳೆತನಕ್ಕಾಗಿ ಆಭಿಮುಖೇನ ಸ್ಥಿತ್ವ ಲಜ್ಜಾಂ ಪರಿತ್ಯಜ್ಯ, ನಾಚಿಕೆಯನ್ನು ಬಿಟ್ಟು ತ್ವತ್ ಸಂಭೋಗಂ ಕರೋಮಿ, ನಿನ್ನೊಡನೆ ನಾನು ಸಂಭೋಗವನ್ನು ಮಾಡುತ್ತೇನೆ ಅಂತ ಯಮಿ ಅಣ್ಣನ ಜೊತೆಯಲ್ಲಿ ಮಾತನಾಡ್ತಾಳೆ. ಆಗ ಯಮಧರ್ಮದೇವರು ಹೇಳ್ತಾರೆ, ನತೇ ಸಖಾ ಸಖ್ಯಂ ವಷ್ಟ್ಯೇತತೆ. ಹೇ ಯಮಿ, ತೇ ತವ ಸಖ, ಈ ನಿನ್ನ ಸಹೋದರ, ನಿನ್ನ ಗೆಳೆಯ ನಿಜ, ಅಣ್ಣ ನಿಜ, ಆದರೆ ಅವನು ಏತದೀದೃಶಂ ತ್ವಯೋಕ್ತಂ ಸ್ತ್ರೀ ಪುರುಷ ಲಕ್ಷಣಂ ಸಖ್ಯಂ ನ ವಷ್ಟಿ ನ ಕಾಮಯತೆ. ನಿನ್ನ ಜೊತೆಯೊಳಗಡೆಗೆ ಗಂಡ ಹೆಂಡತಿಯರಲ್ಲಿರುವ ಸಖ್ಯದ ರೀತಿಯನ್ನು ಅಪೇಕ್ಷೆ ಪಡುವುದಿಲ್ಲ. ನ ವಷ್ಟಿ ನತೇ ಸಖಾ ಸಖ್ಯಂ ವಷ್ಟ್ಯೇತತೆ. ಆ ನಂತರದಲ್ಲಿ ಯಮಿ ಅನೇಕ ಮಾತುಗಳನ್ನು ಹೇಳ್ತಾಳೆ. ಸಮಾಗಮಾರ್ಥಿನೀಂ, ವೇದ ಮಂತ್ರಗಳ ವ್ಯಾಖ್ಯಾನವನ್ನೇ ಮಾಡಿಕೊಡ್ತಾರೆ ವೇದವ್ಯಾಸದೇವರು. ನ ಭ್ರಾತಾ ಭಗಿನೀಂ ಯೋಗ್ಯಾಂ ಕಾಮಯಂತಿಂಚ ಕಾಮಯೇತ್ ಭ್ರಾತೃಭೂತೇನ ಕಿಂತಸ್ಯ ಸ್ವಸುರ್ಯೋ ನ ಪತಿರ್ಭವೇತ್. ಸಹೋದರನನ್ನು ಕಾಮಿಸುವಾಗ ಪ್ರತಿಕಾಮಿಸಬೇಕವನು. ಸಹೋದರಿಗೆ ಗಂಡನಾಗದೇ ಇದ್ದರೆ ಅಣ್ಣನಾಗೇನು ಉಪಯೋಗ ಅಂತಾಳೆ. ಅನಾಥಾಂ ನಾಥಮಿಚ್ಛಂತಿಂ ಸ್ವಸಾರಂ ಯೋ ನ ನಾಥತಿ ಕಾಂಕ್ಷಂತಿಂ ಭ್ರಾತರಂ ನಾಥಂ ಭರ್ತಾರಂ ಯಸ್ತು ನೆಚ್ಛತಿ ಭ್ರಾತೇತಿ ನೋಚ್ಯತೆ ಲೋಕೆ ಸಪವಾನ್ ಮುನಿ ಸತ್ತಮಃ. ಸಹೋದರಿಯಾದವಳು ಬಂದು ಸಹೋದರನನ್ನು ಸಂಭೋಗದ ಸುಖವನ್ನು ನೀಡುವಂತ ಬೇಡಿಕೊಂಡಾಗ ನೀಡಬೇಕವನು, ಇಲ್ಲದೇ ಇದ್ದರೆ ಅಣ್ಣನೇ ಅಲ್ಲ. ಕಾಮಕ್ಕೆ ಒಳಗಾದವರು ಯಾವ ರೀತಿ ಮಾತನಾಡ್ತಾರೆ ಅನ್ನೋದನ್ನು ಯಮಿ ತೋರಿಸಿಕೊಡ್ತಾಳೆ. ಹೇಳ್ತಾಳವಳು, ಯತ್ಕಾರ್ಯ ಮಹಮಿಚ್ಛಾಮಿ ತ್ವಮೇವೆಕ್ಷತ ದೇವಹಿ. ನಾನೇನು ಇಷ್ಟಪಡ್ತಾ ಇದೆಯೋ ನೀನು ಅದನ್ನೇ ಇಷ್ಟಪಡು, ಅನ್ಯಥಾಹಂ ಮರಿಷ್ಯಾಮಿ, ಇಲ್ಲದೇ ಇದ್ರೆ ಸತ್ತು ಹೋಗ್ತೇನೆ. ತ್ವಾಮಿಚ್ಛಂತಿ, ನಿನ್ನನ್ನೇ ಅಪೇಕ್ಷೆ ಪಡ್ತಾ ವಿಚೇತನ, ನನಗೆ ಸಾಧ್ಯವಾಗುವುದಿಲ್ಲ ನಿನ್ನನ್ನು ಬಿಟ್ಟಿರಲಿಕ್ಕೆ. ಕಾಮದುಃಖ ಅಸಹ್ಯನ್ನು ಭ್ರಾತಕ್ಕಿಂತ ನಚೇಚ್ಛಸಿ. ಕಾಮದ ದುಃಖ ಸಹನೀಯವಲ್ಲ ಅನ್ನೋದು ನಿನಗೆ ಗೊತ್ತಿಲ್ಲವಾ? ನಿನಗೆ ಕಾಮದ ಅಪೇಕ್ಷೆ ಇಲ್ಲೇನು ಅಂತಾಳೆ. ಆ ರೀತಿಯಾಗಿ ಅಣ್ಣನ ಬಳಿಯಲ್ಲಿ ಮಾತನಾಡ್ತಾಳೆ. ಕಾಮಾಗ್ನಿನ ಭೃಶಂ ತಪ್ತ ಪ್ರಲೀಯಾಂ ಯಂಗಮಾಚಿರಂ ಕಾಮಾರ್ತಾಯಾ ಸ್ತ್ರೀಯ ಕಾಂತ ವಶಗೋ ಭವಮಾಚಿರಂ. ನಾನು ಕಾಮಾರ್ಥಳಾಗಿದ್ದೇನೆ, ನನ್ನ ವಶನಾಗು ನೀನು. ಸ್ವೇನ ಕಾಯೇನ ಮೇ ಕಾಯಂ ಸಂಯೋಜಯಿತು ಮರ್ಹಸಿ. ನಿನ್ನ ದೇಹದಿಂದ ನನ್ನ ದೇಹವನ್ನು ಕೂಡಿಸು ಅಂತಾಳೆ ಯಮಿ. ವೇದಗಳಲ್ಲಿ ಬಂದ ಮಾತಿನ ವ್ಯಾಖ್ಯಾನವಿದು. ತನ್ವಾಮೇ ತನ್ವಂ ಸಂಪಿಪೃಗ್ಧಿ ಸ್ವೇನ ಕಾಯೇನ ಮೇ ಕಾಯಂ ಸಂಯೋಜಯಿತು ಮರ್ಹಸಿ. ಸಾಯಣರು ಈ ಪರಿಶುದ್ಧವಾದ ಅರ್ಥವನ್ನು ಒಪ್ಪಿದ್ದಾರೆ. ಹೇಳ್ತಾರೆ ಅವರು, ಮೇ ಮಮ ತನ್ವಾ ಶರೀರೇಣ, ನನ್ನ ಶರೀರದಿಂದ, ತನ್ವಂಚ ನಿನ್ನ ಶರೀರವನ್ನು, ಸಂಪಿಪೃಗ್ಧಿ ಸಂಪರ್ಚಯ, ಸಂಭೋಗೇನ ಸಂಶ್ಲೇಷಯ, ಮಾಂ ಸಮ್ಯಕ್ ಭುಂಕ್ಷ್ವ ಇತ್ಯರ್ಥ. ನಿನ್ನ ದೇಹದೊಂದಿಗೆ ನನ್ನ ದೇಹವನ್ನು ಸೇರಿಸಿ ನನ್ನನ್ನು ಭೋಗಿಸು. ಮಾಂ ಭುಂಕ್ಷ್ವ ಸಮಾಗಮಾರ್ಥಿನಿ ಎರಡು ಬಂತು. ಆದರೆ ಯಮಧರ್ಮದೇವರು ಇದಕ್ಕೆ ಒಪ್ಪುವುದಿಲ್ಲ. ಅವರು ದೇವತೆಗಳು, ವಾಮದೇವ ಉಪಾಸನೆಯನ್ನು ಮಾಡುವವರು. ಮನುಷ್ಯರಿಗೆ ವಿಹಿತವಾದಂತಹ ಈ ಉಪಾಸನೆ ದೇವತೆಗಳಿಗೂ ವಿಹಿತವಾದದ್ದು. ಜಗತ್ತಿನಲ್ಲಿ ಯಾವೆಲ್ಲ ಸಜ್ಜನ ದಂಪತಿಗಳಿದ್ದಾರೆ, ಮೈಥುನವನ್ನು ಅನುಭವಿಸುವಂತಹ ದಂಪತಿಗಳು, ಅವರೆಲ್ಲರೂ ತಿಳಿಯಬೇಕಾದಂತಹ ವಾಮದೇವ ವಿದ್ಯೆಯದು. ಮನುಷ್ಯರೇ ಅದಕ್ಕೆ ಅಧಿಕಾರಿಗಳು ಅಂದ ಬಳಿಕ ದೇವತೆಗಳು ಅದಕ್ಕೆ ಅಧಿಕಾರಿಗಳು. ದೇವತೋತ್ತಮರಾದ ಯಮಧರ್ಮದೇವರು ಅದಕ್ಕೆ ಪೂರ್ಣಾಧಿಕಾರಿಗಳು. ಆ ವಾಮದೇವ ಸಾಮೋಪಾಸನೆಯನ್ನು ಮಾಡುವ ಯಮಧರ್ಮದೇವರು ಈ ಶಂಕರರು ಹೇಳಿದ ಕುತ್ಸಿತ ಮಾರ್ಗವನ್ನು ಅನುಸರಿಸಲಿಲ್ಲ. ಏನು ಹೇಳ್ತಾ ಇದ್ದಾರೆ ಶಂಕರರು? ಸಮಾಗಮವನ್ನು ಬಯಸುವ ತನ್ನ ಮಂಚಕ್ಕೆ ಬಂದ ಯಾವ ಹೆಣ್ಣನ್ನು ಬಿಡತಕ್ಕದ್ದಲ್ಲ. ನ ಕಾಂಚಿದ ಪರಿಹರೇತ್, ಸರ್ವಸ್ತ್ರೀ ಅಪರಿಹಾರ ಅನ್ನುವ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಯಮಧರ್ಮ ದೇವರು ಯಾವ ಧರ್ಮದ ಆಚರಣೆ ಮಾಡಿದರು? ವೇದಗಳಲ್ಲಿ ದಾಖಲಾಗಿದೆ. ಹೇಳ್ತಾರೆ ಯಮಧರ್ಮದೇವರು, ನವ ಊತತೆ ತನ್ವಾ ತನ್ವಂ ಸಂಪಪೃಚ್ಯಾಂ.
ಯಮಃ ಯಮೀಂ ಪ್ರತ್ಯುಕ್ತವಾನ್, ಯಮಧರ್ಮದೇವರು ಯಮಿಗೆ ಹೇಳ್ತಾರೆ, ಹೇ ಯಮಿ, ಎಲೈ ಯಮಿಯೇ, ತೇ ತವ ತನ್ವ ಶರೀರೇಣ, ನಿನ್ನ ಶರೀರದಿಂದ, ತನ್ವಂ ಆತ್ಮೀಯಂ ಶರೀರಂ, ನನ್ನ ಶರೀರವನ್ನು, ನ ವೈ ಸಂಪಪೃಚ್ಯಾಂ, ನೈವ ಸಂಪರ್ಚಯಾಮಿ, ನೈವಾಹಂ ತ್ವಾಂ ಸಂಭೋಕ್ತುಮಿಚ್ಛಾಮಿತ್ಯರ್ಥ, ನಿನ್ನನ್ನು ನಾನು ಭೋಗಿಸಲು ಅಪೇಕ್ಷೆ ಪಡುವುದಿಲ್ಲ. ಶಂಕರರು ಏನು ಹೇಳಿದರು? ವಚನ ಪ್ರಾಮಾಣ್ಯಾತ್ ಧರ್ಮಾವಗತೇ, ಈ ವಚನದ ಪ್ರಾಮಾಣ್ಯದಿಂದ ಸಕಲ ಸ್ತ್ರೀಯರನ್ನು ಅನುಭವಿಸುವುದು ವಾಮದೇವ ವಿದ್ಯೋಪಾಸಕನಿಗೆ ಧರ್ಮ ಅಂದರು. ಧರ್ಮ ಯಾವುದು ಅಧರ್ಮ ಯಾವುದು ಅಂತ ನಿರ್ಣಯ ಮಾಡುವ ನಮ್ಮ ಯಮಧರ್ಮದೇವರು, ಅಧರ್ಮ ಮಾಡುವ, ಅದರಲ್ಲಿಯೂ ಪರಸ್ತ್ರೀ ಸಂಪರ್ಕ ಮಾಡುವ ದುಷ್ಟ ಜನರಿಗೆ ಶಿಕ್ಷೆಯನ್ನು ಕೊಡುವ ನಮ್ಮ ಯಮಧರ್ಮದೇವರು ಹೇಳ್ತಾರೆ ಇದು ಧರ್ಮವೋ ಅಧರ್ಮವೋ ಅಂತ ಹೇಳಿ. ಪಾಪ ಮಾಹುರ್ ಯಸ್ವಸಾರನ್ ನಿಗಚ್ಛಾತೆ, ಯೋ ಭ್ರಾತ ಸ್ವಸಾರಂ ಭಗಿನೀಂ ನಿಗಚ್ಛಾತ್ ನಿಯಮೇನ ಉಪಗಚ್ಚತಿ ಸಂಭುಕ್ತ ಇತ್ಯರ್ಥ. ಯಾವ ಸಹೋದರನು ತನ್ನ ಸಹೋದರಿಯನ್ನು ಸಂಭೋಗಿಸಲು ಅಪೇಕ್ಷೆ ಪಡ್ತಾನೆ, ಸಂಭೋಗಿಸುತ್ತಾನೆಯೋ ಸರ್ವಸ್ತ್ರೀ ಅಪರಿಹಾರೇಣ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರವರು. ತಂ ಅವನನ್ನು ಪಾಪಂ ಪಾಪಕಾರಿಣಂ ಪಾಪಿಷ್ಠ ಎಂದು ಆಹುಹು ಶಿಷ್ಟಾ ವದಂತಿ, ಶಿಷ್ಟರು ಹೇಳ್ತಾರೆ ಅವನನ್ನು ಪಾಪಕಾರಿ ಅಂತ. ವೇದಗಳಲ್ಲಿ ಬಂದ ಈ ಆಹುಹು ಎನ್ನುವ ಮಾತು ಬಹಳ ಮಹತ್ವದ್ದು. ಶಂಕರರು ಏನು ಹೇಳ್ತಾ ಇದ್ದಾರೆ? ಪ್ರತಿಷೇಧ ಸ್ಮೃತಯ, ಪರಸ್ತ್ರೀ ಗಮನವನ್ನು ನಿಷೇಧ ಮಾಡುವ ಸ್ಮೃತಿಗಳು ಅವು ದುರ್ಬಲ, ಈ ಪ್ರಬಲ ಶ್ರುತಿಯಿಂದ ಬಾಧಿತವಾಗ್ತದೆ ಅಂತ. ಆಹುಹು, ಆಹುಹು ಅಂದರೆ ಸ್ಮೃತಿಕಾರರು ಹೇಳ್ತಾರೆ, ಶಿಷ್ಟರು ಹೇಳ್ತಾರೆ ಏನಂತ? ಯಸ್ವಸಾರಂ ನಿಗಚ್ಛಾತ್, ಯಾರು ಸಹೋದರಿಯ ಭೋಗ ಮಾಡ್ತಾರೋ ತಮ್ಮ ಪಾಪಮಾಹುಹು, ಅವನನ್ನು ಪಾಪಿಷ್ಠ ಅಂತಾರೆ. ಈಗ ಹೇಳಿ ಶೃಂಗೇರಿ ಪೀಠಪತಿಗಳೇ, ಈ ವೇದ ಮಂತ್ರದ ವಿರೋಧವನ್ನು ಹೇಗೆ ಪರಿಹಾರ ಮಾಡ್ತೀರಿ ನೀವು ನಿಮ್ಮ ಶಂಕರರ ಉಪನಿಷತ್ತಿನ ಭಾಷ್ಯಕ್ಕೆ? ಹೀಗಾಗಿ ವಾಕ್ಯಾಭಾಸಗಳನ್ನಿಟ್ಟುಕೊಂಡು ಅರ್ಥ ಮಾಡಬಾರದು, ಎಲ್ಲ ವಾಕ್ಯಗಳಿಗೂ ಏಕವಾಕ್ಯತೆಯನ್ನಿಟ್ಟುಕೊಂಡು ಅರ್ಥ ಮಾಡಬೇಕು ಎಂಬುದನ್ನು ಹೇಳುವುದಕ್ಕಾಗಿ ಭಗವತ್ಪಾದರು ಅವರ ಅದು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಏನೇನಿದೆಯೋ ಉಪನಿಷತ್ತುಗಳಲ್ಲಿ ಮತ್ತು ಆ ಪುರಾಣ ಇತಿಹಾಸಾದಿಗಳಲ್ಲಿ ಏನಿದೆಯೋ ಅದನ್ನೆಲ್ಲದನ್ನು ಅವಲೋಕನೆ ಮಾಡಿ ಅವರು ನಮಗೆ ತಿಳಿಸಿದ್ದಾರೆ. ಹಾಗಾಗಿಯೇ ನಾವು ಅವರ ಬಗ್ಗೆ ಹೇಳುವಾಗ ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಅಂತ ಹೇಳೋದು. ಅವರು ಎಲ್ಲದನ್ನು ತಿಳಿದವರು, ಅದನ್ನೆಲ್ಲದನ್ನು ತಿಳಿದು ಅಲ್ಲಿ ಅದರ ಒಂದು ಸಾರವನ್ನು ನಮಗೆ ತಿಳಿಸಿದ್ದಾರೆ. ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಶಂಕರರು ಉಪನಿಷತ್ತುಗಳಿಗೆ ವೇದಗಳಿಗೆ ಏಕವಾಕ್ಯತೆಯನ್ನು ಸಾಧಿಸಿದರು ಅಂತ ಹೇಳ್ತಿರಲ್ಲ, ಶಂಕರರು ಹೇಳಿದ್ದು ಸಕಲ ವೇದಗಳ ಸಾರ ಅಂತಿರಲ್ಲ. ಋಗ್ವೇದದ 10ನೆಯ ಮಂಡಲದ 10ನೆಯ ಸೂಕ್ತದ 12ನೆಯ ಋಕ್ಕಿನ ವಿರೋಧ ನಿಮ್ಮ ಶಾಂಕರ ಭಾಷ್ಯಕ್ಕೆ ಇದೆ. ಪಾಪ ಅಂತ ಹೇಳಿ ಧರ್ಮವನ್ನು ನಿಯಮನ ಮಾಡುವ ಯಮಧರ್ಮದೇವರು ಹೇಳ್ತಾ ಇದ್ದಾರೆ. ಆಹುಹು ಅಂತ ಸಕಲ ಸ್ಮೃತಿಗಳ ಪ್ರಾಮಾಣ್ಯವನ್ನು ಹೇಳ್ತಾ ಇದ್ದಾರವರು. ಶಿಷ್ಟಾವದಂತಿ, ಸಹೋದರಿಯ ಭೋಗ ಇದು ಪಾಪ ಅಂತ ಶಿಷ್ಟರು ಹೇಳ್ತಾರೆ ಅಂತ ಸ್ವಯಂ ಸಾಯಣಾಚಾರ್ಯರು ಹೇಳಿದ್ದಾರೆ. ಓ ಶೃಂಗೇರಿ ಪೀಠಾಧಿಪತಿಗಳೇ, ಓ ಶಂಕರ ಕಿಂಕರರೇ, ಈ ದಿವಸ ಶಂಕರರು ಮಾಡಿದ ಆ ಕುತ್ಸಿತ ವ್ಯಾಖ್ಯಾನವನ್ನು ಉಳಿಸಿಕೊಳ್ತೀರೋ ಅಥವಾ ಮತ್ತೆ ಹೇಳ್ತೇನೆ, ಈ ಭಾಗದಲ್ಲಿ ಈ ಮಾತಿನಲ್ಲಿ ಶಾಸ್ತ್ರಕ್ಕೆ ಸಮ್ಮತವಾದ ಸಾಯಣ ಭಾಷ್ಯವನ್ನು ಉಳಿಸಿಕೊಳ್ತೀರೋ ಸಮಾಜಕ್ಕೆ ತಿಳಿಸಿ. ಅಷ್ಟು ಹೇಳಿ ಮತ್ತೆ ಯಮಧರ್ಮದೇವರು ಹೇಳ್ತಾರೆ, ಅನ್ಯಮೇನ ಮತ್ ಪ್ರಮುದಃ ಕಲ್ಪಯಸ್ವ ನತೆ ಭ್ರಾತ ಸುಭಗೆ ವಷ್ಟ್ಯೇತತ್. ಸುಭಗೆ ಅಂತ ಕರೀತಾರೆ ತಮ್ಮ ತಂಗಿಯನ್ನ. ನೀನು ದುರ್ಭಗಳಲ್ಲಮ್ಮ, ದುರ್ಜನರು ಭಜಿಸುವ ಶರೀರವಲ್ಲ ನಿನ್ನದು, ನೀನು ಸುಭಗಳು. ಈ ಮಾತನ್ನು ಸಾಯಣರು ಹೇಳ್ತಾರೆ. ಸುಷ್ಟು ಭಜನೀಯೇ, ಅಕ್ರಮದಿಂದ ಪಾಪದಿಂದ ಭಜಿಸುವ ಶರೀರವಲ್ಲ ನಿನ್ನದು, ಧರ್ಮದಿಂದ ಭಜಿಸುವ ಶರೀರ ನಿನ್ನದು. ಅನ್ಯೇನ ಮತ್ ಪ್ರಮುದಃ, ಮದನ್ಯೇನ ನನ್ನಿಂದ ಭಿನ್ನನಾದ ಮತ್ತೊಬ್ಬನನ್ನು, ಮತ್ತಃ ಅನ್ಯೇನ ತ್ವದ್ಯೋಗ್ಯೇನ ಪುರುಷೇಣ ನಿನಗೆ ಯೋಗ್ಯನಾದ ಪುರುಷನನ್ನು ಮದುವೆಯಾಗಿ ಪ್ರಮುದಃ ಪ್ರಕೃಷ್ಟವಾದ ಆನಂದವನ್ನು ಅನುಭವಿಸು. ಪ್ರಮುದ ಕಲ್ಪಯಸ್ವ, ಸಂಭೋಗ ಲಕ್ಷಣಾನ್ ಪ್ರಹರ್ಷಾನ್ ಕಲ್ಪಯಸ್ವ ಸಮರ್ಥಯ. ನತೆ ಭ್ರಾತ ಸುಭಗೆ ವಷ್ಟ್ಯೇತತೆ ತೇ ತವ ಭ್ರಾತ, ನಿನ್ನ ಅಣ್ಣನಾದ ಈ ಯಮ ಏತದೀದೃಶಂ ತ್ವಯಾ ಸಹ ಮೈಥುನಂ ಕರ್ತುಂ, ನಿನ್ನ ಜತೆಯಲ್ಲಿ ಮೈಥುನವನ್ನು ಮಾಡಲಿಕ್ಕೆ ನ ವಷ್ಟಿ ನ ಕಾಮಯತೆ, ನಾನು ಇಚ್ಛೆ ಪಡುವುದಿಲ್ಲ.
ವಾಮದೇವ ವಿದ್ಯೋಪಾಸನೆಯನ್ನು ಮಾಡಲಿಕ್ಕೆ ಮುಖ್ಯಾಧಿಕಾರಿಗಳಾದ ದೇವತೆಗಳಲ್ಲಿ ಒಬ್ಬರಾದ ದೇವತೋತ್ತಮರಾದಂತಹ ಶ್ರೀ ಯಮಧರ್ಮ ದೇವರು ತಮ್ಮ ಸ್ವಾತ್ಮತಲ್ಪಕ್ಕೆ ಬಂದ ತಮ್ಮ ಸಮಾಗಮವನ್ನು ಅಪೇಕ್ಷೆ ಪಟ್ಟ ತನ್ನ ಸಹೋದರಿಯನ್ನು ಅನುಭವಿಸಲಿಲ್ಲ, ಅದನ್ನು ಪಾಪ ಅಂತ ಕರೆದರು. ವೇದಗಳ ಈ ತತ್ವವನ್ನು ನೀವು ಒಪ್ತೀರೋ ಅಥವಾ ಈ ವೇದಕ್ಕೆ ವಿರುದ್ಧವಾದ ಕುತ್ಸಿತವಾದ ಶಾಂಕರ ಭಾಷ್ಯವನ್ನು ಒಪ್ತೀರೋ ಸಮಾಜ ನೀವೇ ನಿರ್ಣಯಿಸಿಕೊಳ್ಳಿ. ಶಾಂಕರರ ಈ ವ್ಯಾಖ್ಯಾನ ವೇದಗಳಿಗೆ ವಿರುದ್ಧ ಅನ್ನುವುದನ್ನು ಅರ್ಥ ಮಾಡಿಕೊಂಡೆವು. ಪಾಪ ಮಾಹುಹು ಅನ್ನುವಂತಹ ಮಾತಿಗೆ ಸಾಕ್ಷಾತ್ ವೇದವ್ಯಾಸ ದೇವರು ವ್ಯಾಖ್ಯಾನ ಮಾಡಿದ್ದಾರೆ ನೋಡಿ. ಮಹಾಪಾತಕ ಮಿತ್ಯಾಹುಹು ಸ್ವಸಾರಯೋಧಿ ಗಚ್ಚತಿ. ಈಗ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಾತನ್ನು ನೆನಪಿಸಿಕೊಳ್ಳಿ. ಹಿಂದಿನ ಪ್ರತಿಪಾದನೆಯಲ್ಲಿ ನಾನು ತಿಳಿಸಿದೆ, ಮಹಾಪಾತಕ ಸಂಜ್ಞಂತು ಪಿತ್ರಾದೇರ್ದಾರದರ್ಶನಂ. ಪಿತ್ರಾದೇಹೆ ದಾರದರ್ಶನಂ. ತಂದೆ, ಅಣ್ಣ, ಭಾವ, ಮೈದುನ ಈ ರೀತಿಯಾದವರ ಹೆಂಡತಿಯರನ್ನು ಅಪೇಕ್ಷಿಸುವುದು ಮಹಾಪಾತಕ ಅಂತ ನಮ್ಮ ಶ್ರೀಮದಾಚಾರ್ಯರು ಹೇಳಿದರು. ಅವರ ಮಾತಿಗೆ ಶ್ರೀ ವೇದವ್ಯಾಸ ದೇವರ ಮಾತು ಸಂವಾದಿಯಾಗಿ ನಿಲ್ತದೆ. ಮಹಾಪಾತಕ ಮಿತ್ಯಾಹು, ಇದು ಮಹಾಪಾತಕ, ಇದು ಪಶೂನಾಮೇಷ ಧರ್ಮ ಸ್ಯಾತ್ ತಿರ್ಯಗ್ಯೋ ನಿವತಾಮ ಶುಭೆ. ಅಣ್ಣ ತಂಗಿಯನ್ನು ಕೂಡೋದು, ತಾಯಿ ಮಗನನ್ನು ಕೂಡೋದು ಮನುಷ್ಯರ ಧರ್ಮವಲ್ಲ, ಪಶುಗಳ ಧರ್ಮ. ತಿರ್ಯಗ್ಯೋ ನಿವತಾಮ ಶುಭೆ. ತಿರ್ಯಗ್ಯೋನಿಯಲ್ಲಿರುವ ಪಶುಗಳ ಧರ್ಮವಿದು. ಪಶುಗಳಲ್ಲಿ ತಂದೆ, ತಾಯಿ, ಗಂಡ, ಹೆಂಡತಿ, ಅಣ್ಣ, ತಮ್ಮ ಈ ರೀತಿಯಾದ ವಿಭಾಗವಿಲ್ಲ. ಈ ಮಾತು ಬಹಳ ಮಹತ್ವದ್ದು. ದೀರ್ಘತಮಸ್ಸನ್ನುವಂತಹ ಋಷಿಯ ಕಥೆ ಬರ್ತದೆ. ಆ ಕಥೆಯಲ್ಲಿ ಅವರು ತಮ್ಮ ಸೊಸೆಯನ್ನು ಅಪೇಕ್ಷೆ ಪಟ್ಟಾಗ ಅವರನ್ನು ಸಮುದ್ರದಲ್ಲಿ ಬೀಳಿಸ್ತಾರೆ ದೊಡ್ಡವರು, ನೀನು ಪಾಪ ಮಾಡಿದ್ದಿ ಅಂತ ಹೇಳಿ. ಅಲ್ಲಿ ಬರುವ ಮಾತು ಅವರು ಪ್ರತಿಪಾದನೆ ಮಾಡ್ತಾರೆ, ಇದು ಗೋಧರ್ಮ ಅಂತ. ಹೌದು, ಇದು ಪಶುಗಳ ಧರ್ಮ, ಮನುಷ್ಯರ ಧರ್ಮವಲ್ಲ ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ಅಸಕೃತ್ ಪೃಚ್ಯಮಾನೋಪಿ ತಯಾ ಚೈವನ್ ದೃಢವ್ರತಃ ಕೃತವನ್ ನಯಮಃ ಕಾರ್ಯಂತೇನ ದೇವತ್ವಮಾಪ್ತವಾನ್. ಅನೇಕ ಬಾರಿ ಯಮಿ ಕೇಳಿಕೊಂಡರೂ ಯಮಧರ್ಮದೇವರು ಒಪ್ಪಲಿಲ್ಲ. ಅದಕ್ಕಾಗಿ ಅವರಿಗೆ ಎಲ್ಲರನ್ನ ಶಾಸಿಸುವಂತಹ ಯಮಧರ್ಮ ಪದವಿ ಒದಗಿ ಬಂತು. ನರಾಣಾಂ ದೃಢಚಿತ್ತಾನಾಂ ಏವಂ ಪಾಪಮಕುರ್ವತಾಂ ಅನಂತಂ ಫಲಮಿತ್ಯಾಹುಹು ತೇಷಾಂ ಸ್ವರ್ಗಫಲಂ ಭವೇತ್. ಯಾರು ಪಾಪ ಮಾಡುವ ಪ್ರಸಕ್ತಿ ಬಂದಾಗಲೂ ಪಾಪ ಮಾಡುವುದಿಲ್ಲವೋ, ಕಳ್ಳತನದ ಪ್ರಸಕ್ತಿ ಇದೆ, ಕಳ್ಳತನ ಮಾಡುವುದಿಲ್ಲ, ಹಾದರದ ಪ್ರಸಕ್ತಿ ಇದೆ, ಹಾದರ ಮಾಡುವುದಿಲ್ಲ ಅಂತ ನಿಲ್ತಾರೆ, ಅಂಥವರಿಗೆ ಅನಂತ ಫಲ. ಪ್ರಸಕ್ತಿಯೇ ಇಲ್ಲ, ಹಾದರ ಮಾಡಿಲ್ಲ, ಅವನೂ ಶುದ್ಧ. ಆದರೆ ಪ್ರಸಕ್ತಿ ಇದ್ದಾಗಲೂ ಯಾರು ಹಾದರ ಮಾಡುವುದಿಲ್ಲ ಅವರಿಗೆ ಅನಂತ ಫಲ ಅನ್ನುವ ಮಾತನ್ನು ವೇದವ್ಯಾಸ ದೇವರು ಹೇಳ್ತಾರೆ. ಮತ್ತು ಇದನ್ನು ತಿಳಿಯಬೇಕಾದ ರೀತಿ ಹೇಳ್ತಾರೆ. ಏತತ್ತು ಯಮ್ಯುಪಾಖ್ಯಾನಂ. ಇದು ಯಮೋಪಾಖ್ಯಾನವಲ್ಲ, ಯಮಧರ್ಮದೇವರ ಮಹಿಮೆಯಲ್ಲ, ಯಮ್ಯುಪಾಖ್ಯಾನಂ. ಯಮಿ ಈ ರೀತಿಯಾಗಿ ಆಲೋಚನೆ ಮಾಡಿದ್ದು ತಪ್ಪು ಅಂತ ಸಹೋದರನಿಂದ ತಿಳಿದುಕೊಂಡು ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ವಿಷ್ಣು ಶಂಕರರ ಉಪಾಸನೆಯನ್ನು ಮಾಡಿ, ಭಗವಂತನ ರುದ್ರದೇವರ ಉಪಾಸನೆಯನ್ನು ಮಾಡಿ ಯಮುನಾ ನದಿಯಾಗಿ ಹರಿತಾರೆ. ಸಕಲರ ಪಾಪಗಳನ್ನು ಕಳೆಯುವ ಯಮುನಾ ನದಿಯಾಗ್ತಾರೆ. ಅದಕ್ಕೆ ವೇದವ್ಯಾಸ ದೇವರದನ್ನು ಯಮ್ಯುಪಾಖ್ಯಾನ ಅಂದರು. ಪಾಪ ಮಾಡಿದಾಗಲೂ ಪ್ರಾಯಶ್ಚಿತ್ತ ಮಾಡಿಕೊಂಡು ದೊಡ್ಡವರಾದರು ಯಮಿ. ಅವರ ಕಥೆ ಕೇಳೋದು ಸರ್ವಪಾಪ ಹರಂ ಪುಣ್ಯಂ ಶ್ರೋತವ್ಯ ಮನಸೂಯಯ. ಯಾವುದೇ ತರಹದ ದುಷ್ಟ ಬುದ್ಧಿ ಇಲ್ಲದೆ ಈ ಕಥೆಯನ್ನು ಕೇಳಬೇಕು, ಅದು ಪಾಪಹರ. ಈ ರೀತಿಯಾಗಿ ಕೇಳುವುದರಿಂದ ಇದು ಪಿತೃಗಳು ತೃಪ್ತರಾಗ್ತಾರೆ, ಪಿತೃಗಳು ಅನೃಣರಾಗ್ತಾರೆ. ಅರ್ಥಾತ್ ಶ್ರೇಷ್ಠ ಮಕ್ಕಳನ್ನು ಪಡಿತಾನೆ ಈ ಯಮಯಮಿ ಉಪಾಖ್ಯಾನವನ್ನು ಕೇಳುವುದರಿಂದ. ಸ್ವಯಂ ತಾನು ಯಮಯಾತನೆಗಳಿಂದ ಮುಕ್ತನಾಗ್ತಾನೆ ಅನ್ನುವ ಮಾತನ್ನು ನಮ್ಮ ಶ್ರೀ ವೇದವ್ಯಾಸ ದೇವರ ತಿಳಿಸುತ್ತಾರೆ. ಈಗ ಹೇಳಿ ಸಜ್ಜನರೇ, ದೇವತೋತ್ತಮರಾದ ಯಮಧರ್ಮದೇವರು ತಂಗಿಯನ್ನು ಸಂಭೋಗಿಸಿದರ, ಶಂಕರರ ದುಸ್ಸಿದ್ಧಾಂತ ಹೇಳಿದ್ದನ್ನು ಅನುಷ್ಠಾನ ಮಾಡಿದ್ದಾರೋ, ಶ್ರೀಮನ್ಮಧ್ವ ಸಿದ್ಧಾಂತ ಹೇಳಿದ್ದನ್ನು ಅನುಷ್ಠಾನ ಮಾಡಿದ್ದಾರೋ? ದೇವತೆಗಳು ಅನುಷ್ಠಾನ ಮಾಡಿದ ಸಿದ್ಧಾಂತವನ್ನು ಜಗತ್ತಿಗೆ ತಿಳಿಸಿದ ಸಿದ್ಧಾಂತ ನಮ್ಮ ಶ್ರೀಮನ್ಮಧ್ವ ಸಿದ್ಧಾಂತ. ದೇವತೆಗಳು ನಿಂದೆ ಮಾಡಿದ್ದನ್ನು ಸಿದ್ಧಾಂತವನ್ನಾಗಿ ಹೇಳಿದ ದುಸ್ಸಿದ್ಧಾಂತ ಶಂಕರರ ಸಿದ್ಧಾಂತ. ಇಲ್ಲ, ನೀವೇನು ಈ ಯಮಧರ್ಮದೇವರ ದೃಷ್ಟಾಂತವನ್ನು ಕೊಡ್ತಾ ಇದ್ದೀರಿ, ಅದು ಯುಕ್ತವಾಗುವುದಿಲ್ಲ. ಕಾರಣ, ಈ ಯಮಯಮಿ ಸಂವಾದ ನಡೆದಿರುವುದು ಯಮಧರ್ಮದೇವರ ಮದುವೆಗಿಂತ ಮುಂಚೆ. ಅಂದ ಬಳಿಕ ಅವರಿಗಿನ್ನೂ ಕೂಡ ವಾಮದೇವ ಸಾಮೋಪಾಸನೆಯ ಅರ್ಹತೆಯೇ ಬಂದಿಲ್ಲ. ಅಂದ ಬಳಿಕ ಅವರಿಗೆ ಪ್ರತಿಷೇಧ ಶಾಸ್ತ್ರ ಇದ್ದೇ ಇದೆ. ಅವರು ಪರಸ್ತ್ರೀ ಸಂಪರ್ಕ ಮಾಡಬಾರ್ದು, ಅಕ್ಕ ತಂಗಿಯರ ಸಂಪರ್ಕವನ್ನು ಮಾಡಬಾರದು. ವಾಮದೇವ ಸಾಮೋಪಾಸನೆ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಈ ನಿಯಮ ಅನ್ವಯವಾಗ್ತಾ ಇದೆ, ಅವರಿನ್ನೂ ಮಾಡ್ತಾ ಇಲ್ಲ ಅಂತ ಕೆಲವು ಕುಬುದ್ಧಿಯವರು ಆಕ್ಷೇಪ ಮಾಡಬಹುದು.
ಲೋಕವಿದ್ವಿಷ್ಟವಾದದ್ದು ಯಮಧರ್ಮದೇವರೇ ಹೇಳಿದ ಹಾಗೆ. ಈ ಪ್ರಶ್ನೆಗೆ ಇನ್ನೂ ಒಂದು ಘಟನೆಯನ್ನು ತಿಳಿಸಿ ಆನಂತರ ಉತ್ತರವನ್ನು ನೀಡ್ತೇನೆ. ತನ್ನ ಮಂಚಕ್ಕೆ ಬಂದ ತನ್ನ ಸಮಾಗಮವನ್ನು ಬಯಸ್ತಾ ಇರುವಂತಹ ಸ್ತ್ರೀಯನ್ನು ದೂರಕ್ಕೆ ತಳ್ಳಬಾರದು ಅನ್ನುವ ಶಂಕರರ ದುಸ್ಸಿದ್ಧಾಂತ ಕೇವಲ ವೇದಗಳಿಗೆ ವಿರುದ್ಧವಾಗಿರುವುದಷ್ಟೇ ಅಲ್ಲ, ಶ್ರೀಮನ್ ಮಹಾಭಾರತಕ್ಕೂ ಸಹಿತ ವಿರುದ್ಧವಾಗಿದೆ. ಶ್ರೇಷ್ಠ ಋಷಿಗಳಾದಂತಹ ವಾಮದೇವ ವಿದ್ಯೋಪಾಸನೆಯನ್ನು ಬಲ್ಲಂತಹ ಅಷ್ಟಾವಕ್ರ ಋಷಿಗಳ ಕಥೆಯಲ್ಲಿ ನಾವು ಇದನ್ನು ಕೇಳ್ತೇವೆ. ಅಷ್ಟಾವಕ್ರ ಋಷಿಗಳು ಒಮ್ಮೆ ಮದುವೆಯಾಗಲಿಕ್ಕಾಗಿ ಹೊರಡ್ತಾರೆ. ಒಬ್ಬ ಕನ್ಯೆಯನ್ನು ನೋಡ್ತಾರೆ. ಅವರಿಗೆ ಬಹಳ ಅಪೇಕ್ಷೆ ಆಗುತ್ತೆ ಅವಳನ್ನು ಮದುವೆಯಾಗಬೇಕು ಅಂತ. ಅವಳ ತಂದೆಯನ್ನು ಕೇಳ್ತಾರೆ, ನಿಮ್ಮ ಮಗಳನ್ನು ಮದುವೆಯಾಗ್ತೇನೆ, ನನಗೆ ಕನ್ಯಾದಾನವನ್ನು ಮಾಡಿ ಅಂತ. ಆ ಮಹಾನುಭಾವರು ಹೇಳ್ತಾರೆ, ಅನನ್ಯ ಸ್ತ್ರೀಜನಂ, ನನ್ನ ಅಳಿಯ ಹೇಗಿರಬೇಕಂದ್ರೆ ಎಂದಿಗೂ ಮತ್ತೊಬ್ಬ ಸ್ತ್ರೀಯನ್ನು ಅಪೇಕ್ಷೆ ಪಡುವಂತಹವನಾಗಿರಬಾರದು. ಇದನ್ನು ನಾನು ಪರೀಕ್ಷೆ ಮಾಡೋದಿಲ್ಲ, ನೀನು ಪರಸ್ತ್ರೀಯರನ್ನು ಮುಟ್ಟೋದಿಲ್ಲ ಅಂತ ದೇವತೆಗಳು ಹೇಳಬೇಕು. ಆ ರೀತಿಯಾಗಿ ನೀನು ನಿರೂಪಣೆ ಮಾಡು, ನಿನಗೆ ಮಗಳನ್ನು ಕೊಡ್ತೇನೆ ಅಂತಾರೆ ಆ ವದಾನ್ಯ ಅನ್ನುವಂತಹ ಮಹಾನುಭಾವರು. ನೋಡಿ ಎಂಥ ಅದ್ಭುತವಾದ ಪರಂಪರೆ ನಮ್ಮ ಸನಾತನ ಧರ್ಮದ ಪರಂಪರೆ. ಅದಕ್ಕೆ ನಾನು ಏನು ಮಾಡಬೇಕು ಅಂತ ಅಷ್ಟಾವಕ್ರರು ಕೇಳ್ತಾರೆ. ನೀನು ಹಿಮಾಲಯಕ್ಕೆ ಹೋಗು ಇಂತಹ ಕಡೆಗೆ ಅಂತ ಹೇಳ್ತಾರೆ. ಅವರು ಹಿಮಾಲಯಕ್ಕೆ ಬರ್ತಾರೆ. ಅಲ್ಲಿ ಕುಬೇರರು ಕರ್ಕೊಂಡು ಹೋಗ್ತಾರೆ. ಅಪ್ಸರೆಯರನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಪೂಜೆ ಮಾಡಿ ಅಪ್ಸರೆಯರ ನರ್ತನವನ್ನು ಏರ್ಪಾಡು ಮಾಡ್ತಾರೆ. ಅಪ್ಸರೆಯರು ವಿಧವಾಗಿ ಅಷ್ಟಾವಕ್ರರನ್ನು ಪ್ರಲೋಭನಗೊಳಿಸಿದರೂ ಅಷ್ಟಾವಕ್ರರು ಪ್ರಲೋಭಕ್ಕೆ ಒಳಗಾಗುವುದಿಲ್ಲ. ನಿನ್ನ ಆತಿಥ್ಯ ಒಳ್ಳೆಯದಾಯಿತು, ನಿನಗೆ ಒಳ್ಳೆಯದಾಗಲಿ ಕುಬೇರ ಅಂತ ಆಶೀರ್ವಾದ ಮಾಡಿ ಅಷ್ಟಾವಕ್ರ ಋಷಿಗಳು ಮುಂದಕ್ಕೆ ಹೊರಡುತ್ತಾರೆ. ಅದಾದ ನಂತರ ಅವರನ್ನು ಪರೀಕ್ಷೆ ಮಾಡಲಿಕ್ಕೆ ಉತ್ತರ ದಿಕ್ಕಿನ ಅಭಿಮಾನಿ ದೇವತೆ ಸ್ತ್ರೀರೂಪವನ್ನು ತೆಗೆದುಕೊಂಡು ಬರ್ತಾರೆ. ಅವರ ಮನೆಗೆ ಅಷ್ಟಾವಕ್ರರು ಬರ್ತಾರೆ. ಅಲ್ಲಿ ತಯಾ ಸಂಪೂಜಿತಸ್ತತ್ರ ಶಯನೆ ಚಾಪಿ ನಿರ್ಮಲೆ ಅಥ ತಾಂ ಸಂವಿಶನ್ ಪ್ರಾಹ ಶಯನೆ ಭಸ್ವರೇ ತದಾ ತ್ವಯಾಪಿ ಮುಚ್ಚಿ ಸುಪ್ಯತಾಂ ಭದ್ರೇ ರಜನೀಷ್ಯತಿ ವರ್ತತೆ. ಬಹಳ ಹೊತ್ತು ಮಾತನಾಡ್ತಾರೆ ಆ ಉತ್ತರ ದಿಕ್ಕಿನ ಅಭಿಮಾನಿ ದೇವತೆ ಮತ್ತು ಅಷ್ಟಾವಕ್ರರು. ಅವರು ದೇವತೆ ಅಂತನ್ನೋದು ಅಷ್ಟಾವಕ್ರರಿಗೆ ಈಗ ಗೊತ್ತಿಲ್ಲ. ಮಾತನಾಡಿದ ಬಳಿಕ ರಾತ್ರಿ ಬಹಳ ಹೊತ್ತಾಯಿತು, ನೀನೂ ಮಲಗು ಅಂತ ಹೇಳಿ ಮಂಚದ ಬಳಿಗೆ ಹೋಗ್ತಾರೆ. ಶಂಕರರ ಮಾತೇನು, ಸ್ವಾತ್ಮತಲ್ಪ ಪ್ರಾಪ್ತಾಂ ಸಮಾಗಮಾರ್ಥಿನಿ, ತನ್ನ ಮಂಚದ ಬಳಿಗೇ ಬಂದು ತನ್ನನ್ನು ಅಪೇಕ್ಷೆ ಪಡುವವಳು ಅಂತ ಹೇಳಿದ್ದಾರಲ್ಲ, ಅದಕ್ಕೆ ಇಲ್ಲಿ ಉತ್ತರವಿದೆ. ಆಗ ಆ ದೇವತೆ ದ್ವಿತೀಯೇ ಶಯನೇ ದಿವ್ಯೇ ಸಂವಿವೇಶ ಮಹಾಪ್ರಭೆ, ಒಂದು ಮಂಚದಲ್ಲಿ ಅಷ್ಟಾವಕ್ರರು, ಇನ್ನೊಂದು ಮಂಚದಲ್ಲಿ ಆ ಹೆಣ್ಣು ಮಗಳು ಮಲಗಿಕೊಂಡಿರ್ತಾರೆ. ರಾತ್ರಿಯಾದಾಗ ಅಥ ಸಾ ವೇಪಮಾನಾಂಗಿ ನಿಮಿತ್ತಂ ಶೀತಜಂತದ ವ್ಯಪಾದಿಶ್ಯ ಮಹರ್ಷೇರ್ವೈ ಶಯನಂ ವ್ಯವರೋಹತ. ಶೀತಜಂ ನಿಮಿತ್ತಂ ವ್ಯಾಪಾದಿಶ್ಯ, ತುಂಬ ಚಳಿ ಆಗ್ತಾ ಇದೆ ಅಂತ ಹೇಳಿ ನಡುಗುತ್ತಾ ಮಹರ್ಷೇ ಶಯನಂ, ಆ ಅಷ್ಟಾವಕ್ರರ ಮಂಚದ ಬಳಿಗೆ ಬಂದು ಮಂಚವನ್ನು ಹತ್ತುತ್ತಾಳೆ. ಅಷ್ಟಾವಕ್ರರು ಎಂಥ ಸಿದ್ಧ ಪುರುಷರು, ಎಂಥ ಜಿತೇಂದ್ರಿಯರು ಅಂದರೆ ಸ್ವಾಗತೇನಾಗತಾಂತಂತು ಭಗವಾನಭ್ಯಭಾಷತ, ಬಮ್ಮ ಮಲಕ್ಕೋ ಅಂತ ಹೇಳಿ ತಮ್ಮ ಮಂಚದಲ್ಲೇ ಅವಳನ್ನು ಮಲಗಿಸಿಕೊಳ್ತಾರೆ. ಸ್ವಾತ್ಮತಲ್ಪ ಪ್ರಾಪ್ತಾಂ ಸಾ ಜುಗೂಹ ಭುಜಾಭ್ಯಾಂತು ಋಷಿಂ ಪ್ರೀತ್ಯಾ ನರರ್ಷಭ, ಆ ಹೆಣ್ಣು ಮಗಳು ಋಷಿಯನ್ನು ಗಟ್ಟಿಯಾಗಿ ಅಪ್ಪಿಕೊಳ್ತಾಳೆ. ನಿರ್ವಿಕಾರಂ ಋಷಂ ಚಾಪಿ ಕಾಷ್ಠಕುಡ್ಯೋಪಮಂ ತದಾ, ಆ ಉತ್ತರ ದಿಕ್ಕಿನ ಅಭಿಮಾನಿ ದೇವತೆ ಅಪ್ಪಿಕೊಂಡಿದ್ದಾರೆ ಅಷ್ಟಾವಕ್ರ ಋಷಿಗಳನ್ನು. ಆದರೆ ನಮ್ಮ ಸನಾತನ ಧರ್ಮದ ಧ್ವಜದಂತಿರುವ ಅಷ್ಟಾವಕ್ರ ಋಷಿಗಳು ನಿರ್ವಿಕಾರಂ, ವಿಕಾರವಿಲ್ಲ, ಅವರಿಗೆ ವಿಕಾರವಿಲ್ಲ. ಕಾಷ್ಠಕುಡ್ಯೋಪಮಂ, ಒಂದು ಮರವನ್ನು ಅಪ್ಪಿಕೊಂಡ್ರೆ ಹೇಗಾಗುತ್ತೋ, ಒಂದು ಗೋಡೆಯನ್ನು ಅಪ್ಪಿಕೊಂಡ್ರೆ ಹೇಗಾಗುತ್ತೋ ಹಾಗಿದ್ದರಂತೆ, ಹಾಗನುಭವವಂತಂತೆ ಆ ಹೆಣ್ಣಿಗೆ. ದುಃಖಿತಾ ಪ್ರೇಕ್ಷ ಸಂಜಲ್ಪಂ ಅಕಾರ್ಷಿ ದೃಷಿಣಾ ಸಹ, ಮಾತನಾಡಲಿಕ್ಕೆ ಆರಂಭ ಮಾಡ್ತಾರೆ ಆ ಹೆಣ್ಣು ಮಗಳು. ಕಾಮೇನ ಮೋಹಿತಾಚಾಹಂ ತ್ವಾಂ ಭಜಂತಿಂ ಭಜಸ್ವ ಮಾಂ. ನೋಡಿ, ಸ್ವಾತ್ಮತಲ್ಪ ಪ್ರಾಪ್ತಮಾಯಿತು, ಮಂಚಕ್ಕೆ ಬಂದಿದ್ದಾಳೆ. ಸಮಾಗಮಾರ್ಥಿನೀಂ, ಅದಕ್ಕೆ ಪ್ರಮಾಣ. ಕಾಮದಿಂದ ಮೋಹಿತಳಾಗಿದ್ದೇನೆ ನಾನು, ನಿನ್ನನ್ನು ಅಪೇಕ್ಷೆ ಪಡ್ತಾ ಇದ್ದೇನೆ. ಭಜಂತೀಂ ಭಜಸ್ವ ಮಾಂ, ನಿನ್ನನ್ನು ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ, ನನ್ನನ್ನು ಭೋಗಿಸು. ಪ್ರಹೃಷ್ಟೋ ಭವ ವಿಪ್ರಶೆ ಸಮಾಗಚ್ಛ ಮಯಾ ಸಹ, ನೀನೂ ಸಂತುಷ್ಟನಾಗು, ನನಗೆ ಆನಂದವನ್ನು ನೀಡು. ಉಪಗೂಹ ಚ ಮಾಂ ವಿಪ್ರ, ಅಪ್ಪಿಕೊಳ್ಳಯ್ಯ ನನ್ನ. ಕಾಮಾರ್ಥಾಹಂ ಭೃಷಂತಯಿ, ನಿನ್ನಿಂದ ಕಾಮಸುಖವನ್ನು ಅಪೇಕ್ಷೆ ಪಡಬೇಕು ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ಪ್ರಾರ್ಥಿತಂ ದರ್ಶನಾದೇವ ಭಜಮಾನಾಂ ಭಜಸ್ವ ಮಾಂ, ನಿನ್ನನ್ನು ನೋಡಿದ ತಕ್ಷಣ ನೀನು ಬೇಕು ಅಂತ ಅನ್ನಿಸ್ತು ನನಗೆ, ನನ್ನನ್ನು ಅನುಭವಿಸು. ಸದ್ಬಚೇದಂ, ನನ್ನ ಮನೆ, ಧನಂ ಸರ್ವಂ, ನನ್ನ ಹಣ, ಯಚ್ಚಾನ್ಯದಪಿ ಪಶ್ಯಸಿ, ಏನೆಲ್ಲವಿದೆಯೋ
ಅವೆಲ್ಲವೂ ಪ್ರಭುಸ್ತ್ವಂ ಭವ ಸರ್ವತ್ರ. ನನ್ನ ಗಂಡನಾಗು, ನನ್ನ ಒಡೆಯನಾಗು, ಮೈ ಚೈವನ ಸಂಶಯ, ನನ್ನ ಒಡೆಯನಾಗು, ಸರ್ವಾನ್ ಕಾಮಾನ್ ವಿಧಾಸ್ಯಾಮಿ, ನಿಮ್ಮೆಲ್ಲ ಅಪೇಕ್ಷೆ ಪೂರ್ಣ ಮಾಡ್ತೇನೆ ನಾನು, ರಹಸ್ವ ಸಹಿತೋಮಯ, ನನಗೆ ಆನಂದವನ್ನು ನೀಡು. ರಮಣೀಯೇ ವನೇ ವಿಪ್ರ ಸರ್ವಕಾಮ ಫಲಪ್ರದೆ ತ್ವದ್ವಶಾಹಂ ಭವಿಷ್ಯಾಮಿ ರಂಸ್ಯಸೇ ಚ ಮಯಾ ಸಹ, ನಿನ್ನ ವಶಳಾಗ್ತೇನೆ ನಾನು, ನನ್ನೊಡನೆ ಆನಂದವನ್ನು ಅನುಭವಿಸು. ಸರ್ವಾನ್ ಕಾಮಾನುಪಾಶ್ನೀಮೋ ಏ ದಿವ್ಯ ಏಚ ಮಾನುಷಃ, ಏನು ಮಾನುಷ ಭೋಗವಿದೆ, ಏನು ದಿವ್ಯ ಭೋಗವಿದೆ, ಎಲ್ಲವನ್ನು ಅನುಭವಿಸೋಣ ನಾವು. ನಾತಃ ಪರಂ ಹಿ ನಾರೀಣಾಂ ವಿದ್ಯತೆ ಚ ಕದಾಚನ ಯಥಾ ಪುರುಷ ಸಂಸರ್ಗ ಪರಮೇತದ್ವಿನಃ ಫಲಂ. ನನ್ನ ಬಳಿ ಇವೆಲ್ಲ ಇದೆ, ಆದರೆ ಪುರುಷ ಸಂಪರ್ಕ ಇಲ್ಲ. ಹೀಗಾಗಿ ನನಗೆ ಆ ಪುರುಷ ಸಂಪರ್ಕವನ್ನು ನೀಡು. ನಚ ದಹ್ಯಂತಿ ಗಚ್ಚಂತ್ಯಃ ಸುತಪ್ತೈರಪಿ ಪಾಂಸುಭಿ. ನಿಮಗೆ ಗೊತ್ತಿಲ್ಲ, ಕಾಮದ ದಾಹ ನಮಗೆ ಬಂದಾಗ ನಮ್ಮ ಮೇಲೆ ಬೆಂಕಿ ಬಿದ್ದರು, ಬೆಂಕಿಯಿಂದ ಕಾದ ಮರಳು ಮೈ ಮೇಲೆ ಬಿದ್ದರೂ ನಮಗೆ ಅಷ್ಟು ತಾಪವಾಗಲ್ಲ, ಕಾಮದಿಂದ ಅಷ್ಟು ತಾಪವಾಗತ್ತೆ. ಆಗ ನಮ್ಮ ಅಷ್ಟಾವಕ್ರರು ಹೇಳ್ತಾರೆ, ಪರದಾರಾನಹಂ ಭದ್ರೇ ನಗಚ್ಛೇಯಂ ಕಥಂಚನ. ನಿಂದಿಸೋದಿಲ್ಲ ಅವರನ್ನು. ನೋಡಿ, ಯಮಧರ್ಮದೇವರು ನಿಂದಿಸಲಿಲ್ಲ, ಯಮಿಯನ್ನು ಗೌರವಿಸಿದರು, ಅವರ ಕಾಮವನ್ನು ಅರ್ಥ ಮಾಡಿಕೊಂಡರು, ಆದರೆ ತಾವು ಕಾಮದ ಬಂಧಕ್ಕೆ ಒಳಗಾಗಲಿಲ್ಲ. ಭದ್ರೇ, ಓ ಪರಮ ಮಂಗಳಲಾದ ಹೆಣ್ಣೆ, ಪರದಾರಾನಹಂ ನಗಚ್ಛೇಯಂ ಕಥಂಚನ, ನಾನು ಪರಸ್ತ್ರೀ ಸಂಪರ್ಕ ಮಾಡುವುದಿಲ್ಲ. ದೂಷಿತಂ ಧರ್ಮಶಾಸ್ತ್ರಜ್ಞೈ, ಧರ್ಮಶಾಸ್ತ್ರವನ್ನು ತಿಳಿದ ಜನ ಪರದಾರಾಭಿವರ್ಷಣಂ ದೂಷಿತಂ, ಪರಸ್ತ್ರೀಯನ್ನು ಚಿಂತನೆ ಮಾಡೋದು, ಮುಟ್ಟುವುದು, ಅವರನ್ನು ಸಂಪರ್ಕ ಮಾಡುವುದು ದೋಷ ಅಂತ ಹೇಳಿದ್ದಾರೆ. ಹೀಗಾಗಿ ನಾನು ನಿನ್ನನ್ನು ಮುಟ್ಟೋದಿಲ್ಲ. ಪುನಶ್ಚ ಪಾತಕಂ ದೃಷ್ಟಂ ವಿಪ್ರಕ್ಷೇತ್ರೇ ವಿಶೇಷತಃ ಪ್ರಾಯಶ್ಚಿತ್ತಂ ಮಹದತೋ ದಾರಗ್ರಹಣ ಪೂರ್ವಕ. ಪ್ರಾಯಶ್ಚಿತ್ತಂ ಮಹದತೋ, ಪರಸ್ತ್ರೀ ಸಂಭೋಗ ಮಾಡಿದರೆ ಮಹತ್ತರವಾದ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು, ಮಹಾಪಾಪವದು. ಅಷ್ಟಾವಕ್ರರ ಮಾತು. ಆ ಹೆಣ್ಣು ಮಗಳು ಮತ್ತೆ ಪ್ರಲೋಭನ ಮಾಡ್ತಾಳೆ. ಕಾಮಕ್ಕೊಳಗಾದವರು ಯಾವ ರೀತಿಯಾಗಿ ಮಾತನಾಡ್ತಾರೆ ಅನ್ನೋದನ್ನು ಹೇಳ್ತಾಳೆ. ತಥಾ ಶತಸಹಸ್ರೇಷು ಯದಿ ಕಾಚಿತ್ ಪತಿವ್ರತ, ಲಕ್ಷಕ್ಕೆ ಒಬ್ಬಳೂ ಸಹಿತ ಪತಿವ್ರತೆ ಇಲ್ಲ. ನೈತಾ ಜಾನಂತೆ ಪಿತರಂ ನ ಕುಲಂ ನ ಚ ಮಾತರಂ ನ ಭ್ರಾತೃಂ ನ ಚ ಭರ್ತಾರಂ ನ ಚ ಪುತ್ರಾನ್ ನ ದೇವರಾನ್. ಈ ಕಾಮಾರ್ಥರಾದಂತಹ ಹೆಣ್ಣು ಮಕ್ಕಳಿಗೆ ಅಪ್ಪ ಬೇರೆಯಲ್ಲ, ಅಣ್ಣಂದಿರು ಬೇರೆಯಲ್ಲ, ಗಂಡ ಬೇರೆಯಲ್ಲ, ಮಕ್ಕಳು ಬೇರೆಯಲ್ಲ, ಮೈದುನರು ಬೇರೆಯಲ್ಲ, ತಂದೆ ತಾಯಿಯರನ್ನು ಧಿಕ್ಕರಿಸ್ತಾರೆ. ಲೀಲಾಯಂತ್ಯ ಕುಲಂಘನಂತಿ, ತಮ್ಮ ಕಾಮ ಚೇಷ್ಟೆಯಿಂದ ಕುಲನಾಶವನ್ನೇ ಮಾಡ್ತಾರೆ. ಅಂಥ ಕಾಮವಿದು, ನೀನದನ್ನು ತಿಳಿಸಬೇಕು ಅಂತ. ಆದರೆ ಅಷ್ಟಾವಕ್ರರು ಒಪ್ಪಿಕೊಳ್ಳುವುದಿಲ್ಲ. ಅಷ್ಟಾವಕ್ರರು ವಾಮದೇವ ವಿದ್ಯೆಯನ್ನು ತಿಳಿದವರು, ಉಪಾಸನೆ ಮಾಡುವವರು. ಇಷ್ಟಾದ ಬಳಿಕ ಇನ್ನೂ ಅನೇಕ ಘಟನೆಗಳು ನಡೀತದೆ. ಸ್ನಾನದ ಸಂದರ್ಭದಲ್ಲಿಯೂ ಪ್ರಲೋಭನೆಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾಳೆ. ಆಗ ಆ ಸ್ತ್ರೀ ಹೇಳ್ತಾಳೆ, ನೀನು ಪರಸ್ತ್ರೀಯರನ್ನು ಮುಟ್ಟೋದಿಲ್ಲ ಅಂದರೆ ನನ್ನನ್ನು ಮದುವೆಯಾಗು, ಪಾಣಿಂಗ್ ಗೃಹೀಶ್ವಮೇ ದ್ವಿಜ, ನನ್ನನ್ನು ಮದುವೆಯಾಗು ನೀನು ಅಂತ ಹೇಳ್ತಾರೆ. ಆಗ ಅಷ್ಟಾವಕ್ರರು ಹೇಳ್ತಾರೆ, ನಿನ್ನನ್ನು ನೀನು ಕೊಟ್ಟುಕೊಳ್ಳೋದ್ರಿಂದ ಮದುವೆಯಾಗುವುದಿಲ್ಲಮ್ಮ, ನಿನ್ನ ತಂದೆ ನನಗೆ ಕೊಡಬೇಕಾಗತ್ತೆ, ನಾನು ಬ್ರಾಹ್ಮ ವಿವಾಹವನ್ನೇ ಆಗುವವನು. ಏನು ಅದ್ಭುತವಾದ ನಿಷ್ಠೆ ನಮ್ಮ ಅಷ್ಟಾವಕ್ರರದು. ನೀನು ನಿನ್ನ ಸ್ವಾತಂತ್ರ್ಯದಿಂದ ನನ್ನನ್ನು ಮದುವೆಯಾಗ್ತೇನೆ ಅಂದರೆ ನಾನು ಒಪ್ಪೋದಿಲ್ಲ ಅಂತಾರೆ ಅಷ್ಟಾವಕ್ರರು. ಇನ್ನೂ ಅನೇಕ ರೀತಿಯ ಸಂವಾದ ನಡೀತದೆ. ಕಡೆಯಲ್ಲಿ ಆ ಹೆಣ್ಣು ಮಗಳು ದೇವತಾ ಸ್ತ್ರೀ ರೂಪವನ್ನು ಸ್ವೀಕಾರ ಮಾಡಿ ಅಷ್ಟಾವಕ್ರರಿಗೆ ಹೇಳ್ತಾಳೆ, ನಿಮ್ಮ ಜಿತೇಂದ್ರಿಯತ್ವ ದೊಡ್ಡದು ಅಂತ ವರಗಳನ್ನು ನೀಡುತ್ತಾಳೆ. ಕಾಮ್ಯಯ ಪೃಷ್ಠವಂಸ್ತ್ವಂ ತಥೋ ವ್ಯಾಹೃತಮುತ್ತರಂ, ನಾನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ನೀವು ನೀಡಿದ್ದೀರಿ. ಕ್ಷೇಮೈರ್ಗಮಿಷ್ಯಸಿ ಗೃಹಂ ಶ್ರಮಶ್ಚನ ಭವಿಷ್ಯತಿ, ಮಹಾಶ್ರಮಪಟ್ಟು ಹಿಮಾಲಯದ ಈ ಭಾಗಕ್ಕೆ ಬಂದಿದ್ದೀರಿ, ತಿರುಗಿ ನೀವು ಮತ್ತೆ ನಿಮ್ಮ ಆಶ್ರಮಕ್ಕೆ ಹೋಗ್ತೀರಿ, ನಿಮಗೆ ಶ್ರಮವಾಗುವುದಿಲ್ಲ, ನೀವು ಅಪೇಕ್ಷೆ ಪಟ್ಟ ಹೆಣ್ಣನ್ನು ಪಡಿತೀರಿ. ನೀವು ಆ ವಿಪ್ರ, ಆ ಬ್ರಾಹ್ಮಣೋತ್ತಮರು ನಿಮಗೆ ಮಗಳನ್ನು ನೀಡುತ್ತಾರೆ, ಆ ಹೆಣ್ಣು ಮಗಳಲ್ಲಿ ನಿಮಗೆ ಮಕ್ಕಳು ಹುಟ್ಟುತ್ತಾರೆ ಇತ್ಯಾದಿಯಾಗಿ ವರವನ್ನು ನೀಡುತ್ತಾಳೆ ಆ ದೇವತೆ. ಈಗ ಹೇಳಿ, ಅಷ್ಟಾವಕ್ರರು ವಾಮದೇವ ವಿದ್ಯೋಪಾಸನೆಯನ್ನು ಮಾಡುವಂತಹ ಮಹಾನುಭಾವರು, ಅವರು ಶಂಕರ ಸಿದ್ಧಾಂತ ಹೇಳಿದ ಈ ಕುಕೃತ್ಯವನ್ನು ಮಾಡಿದಿರಾ? ತಮ್ಮ ಮಂಚಕ್ಕೆ ಬಂದ, ತಮ್ಮ ಸಮಾಗಮವನ್ನು ಬಯಸಿದ, ಕಡೆಗೆ ಮದುವೆಯಾಗ್ತೇನೆ ಅಂದ ಹೆಣ್ಣನ್ನು ಮುಟ್ಟಿದಿರ ಅವರು? ಶ್ರೀಮದ್ ಭಗವದ್ಗೀತೆ ಏನು ಹೇಳ್ತದೆ? ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ. ದೊಡ್ಡವರು ಆಡಿದ್ದನ್ನು ಆಚರಿಸಬೇಕು. ಇವತ್ತು ಪರಸ್ತ್ರೀ ಸಂಪರ್ಕವನ್ನು ಮಾಡಿದರೆ ಶಿಕ್ಷೆಯನ್ನು ಕೊಡುವ ಯಮಧರ್ಮದೇವರು ಮಾಡಿದ ಅನುಷ್ಠಾನವನ್ನು ಜಗತ್ತು ಮಾಡಬೇಕು. ಸಭೆಯಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದಂತಹ ಪರಮ ಪರಿಶುದ್ಧರಾದ ಅಷ್ಟಾವಕ್ರರ ಸಿದ್ಧಾಂತವನ್ನು ನಾವು ಅನುಸರಿಸಬೇಕೋ ಅಥವಾ ಶಂಕರರು ಹೇಳ್ತಾ ಇರುವ ಈ ದುಸ್ಸಿದ್ಧಾಂತವನ್ನು ಅನುಸರಿಸಬೇಕೋ ನೀವು ನಿರ್ಣಯ ಮಾಡಿ. ಇಲ್ಲ, ನೀವೇನು ಯಮಧರ್ಮ ಮತ್ತು ಅಷ್ಟಾವಕ್ರರ ದೃಷ್ಟಾಂತವನ್ನು ನೀಡ್ತಾ ಇದ್ದೀರಿ, ಇಬ್ಬರಿಗೂ ಮದುವೆಯಾಗಿಲ್ಲ, ಮದುವೆಗಿಂತ ಮುಂಚೆ ಅವರಿಗಿನ್ನೂ ವಾಮದೇವಿಯ ಸಾಮೋಪಾಸನೆಯ ಅರ್ಹತೆಯೇ ಬರದೇ ಇದ್ದಾಗ
ಆಗ ಈ ವಿಶೇಷ ಶಾಸ್ತ್ರದ ಪ್ರಸಕ್ತಿ ಇಲ್ಲ. ಅವರು ಸಾಮಾನ್ಯ ಶಾಸ್ತ್ರದಲ್ಲೇ ಇದ್ದಾರೆ, ಪರಸ್ತ್ರೀ ಸಂಪರ್ಕ ಮಾಡಬಾರದು, ಹೀಗಾಗಿ ನೀವು ಕೊಡ್ತಾ ಇರುವಂತಹ ದೃಷ್ಟಾಂತ ಸರಿ ಇಲ್ಲ ಅಂತ ಯಾರಾದರೂ ಕುಬುದ್ಧಿಯವರು ಆಕ್ಷೇಪ ಮಾಡಿದರೆ ಅದಕ್ಕೆ ಸಾಕ್ಷಾತ್ ಛಾಂದೋಗ್ಯೋಪನಿಷತ್ತೇ ನೇರವಾಗಿ ಉತ್ತರವನ್ನು ಕೊಡ್ತದೆ. ನೋಡಿ, ದ್ವಿತೀಯಾಧ್ಯಾಯದಿಂದ ನಾನು ತೋರಿಸಿಕೊಂಡು ಬರ್ತೇನೆ. ಲೋಕೇಶು ಪಂಚವಿಧಂ ಸಾಮ ಉಪಾಸೀತ ಅಂತ ಹೇಳಿ ಉಪಾಸನೆಯ ಶಬ್ದವನ್ನು ಅಲ್ಲಿ ಬಳಸ್ತು. ಆನಂತರದಲ್ಲಿ ಏತದೇವಂ ವಿದ್ವಾನ್ ಲೋಕೇಶು ಪಂಚವಿಧಂ ಸಾಮ ಉಪಾಸ್ತೆ ಅಂತ ಉಪಾಸನೆಯ ಶಬ್ದವನ್ನು ಅದು ಲೋಕದಲ್ಲಿನ ಸಾಮೋಪಾಸನೆಯಲ್ಲಿ ಬಳಸ್ತು ಉಪನಿಷತ್ತು. ವೃಷ್ಟೌ ಪಂಚವಿಧಂ ಸಾಮ ಉಪಾಸೀತ ಅಂತ ವಿಧಾನ ಮಾಡಿತು. ಮಳೆಯಲ್ಲಿ 5 ವಿಧವಾದ ಸಾಮದ ಉಪಾಸನೆಯನ್ನು ಮಾಡಬೇಕು ಅಂತ. ಆನಂತರ ಪಂಚವಿಧಂ ಸಾಮೋಪಾಸ್ತೆ ಅಂತ ಹೇಳಿ ಉಪಾಸನೆಯನ್ನು ಹೇಳ್ತು. ಅದಾದ ಬಳಿಕ ಸರ್ವಾಸು ಅಪ್ಸು ಪಂಚವಿಧಂ ಸಾಮ ಉಪಾಸೀತ ಅಂತ ಹೇಳ್ತು. ಮತ್ತೆ ಪಂಚವಿಧಂ ಸಾಮೋಪಾಸ್ತೆ ಅಂತ ವಿಧಾನವನ್ನು ಮಾಡ್ತು. ಹೀಗೆ ಮಾಡುವವರಿಗೆ ಏನು ಫಲ ಅಂತ ಅನ್ನೋದನ್ನು ಸಹಿತ ಹೇಳ್ತು. ಋತೇಶು ಪಂಚವಿಧಂ ಸಾಮ ಉಪಾಸೀತ ಅಂತ ವಿಧಾನವನ್ನು ಮಾಡ್ತು. ಯಾರು ಉಪಾಸನೆ ಮಾಡ್ತಾರೆಯೋ ಪಂಚವಿಧಂ ಸಾಮೋಪಾಸ್ತೆ ಅಂತ ಅವರಿಗೆ ಇಂಥ ಫಲ ಅಂತ ಸಹಿತ ಹೇಳ್ತು. ಹಾಗೆ ಪಶುಷು ಪಂಚವಿಧಂ ಸಾಮ ಉಪಾಸೀತ ಅಂತ ವಿಧಾನವನ್ನು ಮಾಡ್ತು. ಪಶುಷು ಪಂಚವಿಧಂ ಸಾಮೋಪಾಸ್ತೆ ಅಂತ ಅದನ್ನು ಉಪಾಸನೆ ಮಾಡುವವರಿಗೆ ಫಲವನ್ನು ಹೇಳಿತು. ಈಗ ಇಲ್ಲಿನ ವಿಷಯಕ್ಕೆ ಬನ್ನಿ. ಸಯ ಏವಮೇತದ್ರಥಂತರ ಮಗ್ನೌ ಪ್ರೋತಂ ವೇದ. ಉಪಾಸೀತ ಅಂತ ಹೇಳಲಿಲ್ಲ, ವೇದ. ತಿಳಿದವರು, ಇದರ ತಿಳುವಳಿಕೆ ಇದ್ದವರು, ಅಗ್ನಿಯಲ್ಲಿನ ಉಪಾಸನೆಯನ್ನು ಯಾರು ತಿಳಿದಿದ್ದಾರೆ ಅವರು ನ ಪ್ರತ್ಯಂಗ್ನಿಮಾಚಾಮೇ ನ ನಿಷ್ಠೀವೇತ ತದ್ವ್ರತಂ. ಅಗ್ನಿಯ ಎದುರಾಗಿ ಕುಳಿತು ಆಚಮನ ಮಾಡಬಾರದು, ಅಗ್ನಿ ಎದುರಿಗಿದ್ದಾಗ ಉಗಿಯಬಾರದು ಅನ್ನುವ ವ್ರತವನ್ನು ಹೇಳಿತು. ಹಾಗೆ ನಾವು ಚರ್ಚೆ ಮಾಡ್ತಾ ಇರುವ ವಿಷಯ ಸಯ ಏವಮೇತದ್ವಾಮದೇವ್ಯಂ ಮಿಥುನಂ ಪ್ರೋತಂ ವೇದ. ಉಪಾಸನೆಯ ಬಗ್ಗೆ ಮಾತನಾಡ್ತಾ ಇಲ್ಲ. ಕೇವಲ ತಿಳಿದವರು ಯಾರು ಈ ರೀತಿಯಾಗಿ ಈ ವಾಮದೇವಿಯ ವಿದ್ಯೆಯನ್ನು ತಿಳಿದಿದ್ದಾರೆ, ವೇದ. ಯಮಧರ್ಮದೇವರು ದೇವತೆಗಳು, ಅವರು ಬ್ರಹ್ಮಜ್ಞಾನದೊಂದಿಗೆ ಹುಟ್ಟಿ ಬರುವಂತಹವರು, ಅವರಿಗೆ ಇದರ ಜ್ಞಾನವಿದೆ. ಸಕಲ ಮನುಷ್ಯರ ಶರೀರದಲ್ಲಿ ನಿಂತು ಧರ್ಮ ಕಾರ್ಯವನ್ನು ನಡೆಸುವವರು, ಅವರಿಗೆ ಇದರ ಜ್ಞಾನವಿದೆ. ಅಷ್ಟಾವಕ್ರರು ಸಕಲ ಶಾಸ್ತ್ರಗಳನ್ನು ತಿಳಿದಿದ್ದಾರೆ, ಹೀಗಾಗಿ ಅವರಿಗೆ ಇದರ ಜ್ಞಾನವಿದೆ. ಜ್ಞಾನವಿದ್ದವರಿಗೆ ಈ ನಿಯಮ ನಕಾಂಚನ ಪರಿಹರೇತ್ತಂತ. ಮನುಷ್ಯ ಯೌವನಕ್ಕೆ ಬಂದಿದ್ದಾನೆ, ಇನ್ನೂ ಮದುವೆಯಾಗಿಲ್ಲ ಅಂತ ಹೇಳಿದರೇನೆ ಶಾಸ್ತ್ರಗಳಿಂದ ಮೈಥುನದ ಕುರಿತು ತಿಳಿದುಕೊಂಡಿರ್ತಾನೆ. ಇನ್ನು ಇದನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು, ಅವರು ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ, ಮದುವೆಯಾಗಿಲ್ಲ ಇನ್ನೂ, ಆದರೂ ಜ್ಞಾನ ಬಂದಿದೆ. ಸಾಮಾನ್ಯ ಬ್ರಹ್ಮಚಾರಿಗಳಿಗೆ ಈ ವಿದ್ಯೆಯ ಜ್ಞಾನವಿರುವಾಗ ದೇವತೋತ್ತಮರಾದ ಯಮಧರ್ಮದೇವರಿಗೆ, ಋಷಿವರೇಣ್ಯರಾದಂತಹ ಅಷ್ಟಾವಕ್ರರಿಗೆ ಇದರ ಜ್ಞಾನವಿಲ್ಲ ಅಂತ ಹೇಗೆ ಹೇಳ್ತೀರಿ? ಛಾಂದೋಗ್ಯದ ಜ್ಞಾನ ಅಷ್ಟಾವಕ್ರರಿಗಿಲ್ಲ ಅಂತ ಸಾಧಿಸಲಿಕ್ಕೆ ಸಾಧ್ಯವ? ಇನ್ನು ಮದುವೆಯಾದ ಪತ್ನಿ ಇರುವ, ಶ್ರೇಷ್ಠವಾದ ಕ್ರಮದಲ್ಲಿ ದಾಂಪತ್ಯ ನಡೆಸ್ತಾ ಇರುವ ರಾಜರ್ಷಿಗಳ ದೃಷ್ಟಾಂತವನ್ನು ನೀಡುತ್ತೇವೆ, ತೆಗೆದುಕೊಳ್ಳಿ. ನಮ್ಮಲ್ಲಿ ಪ್ರಮಾಣಗಳ ವೈಭವವಿದೆ. ಶಾಂಕರರ ಖಂಡನೆಯನ್ನು, ದುರ್ಮತಗಳ ಖಂಡನೆಯನ್ನು ಮಾಡಬೇಕಾದರೆ ಪ್ರತೀಪ ಮಹಾರಾಜರ ಪ್ರಸಂಗದಲ್ಲಿಯೂ ನಾವಿದನ್ನು ಕೇಳ್ತೇವೆ. ಭೀಷ್ಮಾಚಾರ್ಯರ ತಂದೆ ಶಂತನು ಮಹಾರಾಜರೇನಿದ್ದಾರೆ, ಅವರ ತಂದೆ ಪ್ರತೀಪ ಮಹಾರಾಜರು. ಅವರು ಸರ್ವಭೂತ ಹಿತಸ್ಸದ, ಸಕಲ ಸಜ್ಜನರಿಗೂ ಹಿತವನ್ನು ಬಯಸುವವರು. ಗಂಗಾದ್ವಾರದಲ್ಲಿ ಅರ್ಥಾತ್ ಹರಿದ್ವಾರದಲ್ಲಿ ಜಪವನ್ನು ಮಾಡ್ತಾ ಇರ್ತಾರೆ. ಆಗ ತಸ್ಯ ರೂಪ ಗುಣೋಪೇತ ಗಂಗಾ ಸ್ತ್ರೀರೂಪಧಾರಿಣಿ. ಸ್ತ್ರೀರೂಪವನ್ನು ಧರಿಸಿದ ಗಂಗಾದೇವಿಯರು ಎದ್ದು ಬಂದು ಉತ್ತೀರ್ಯ ಸಲಿಲಾತ್ತಸ್ಮಾತ್ ಲೋಭನೀಯ ತಮಾಕೃತಿ. ಎಂತಹವರೂ ಆಕರ್ಷಣೆಗೆ ಒಳಗಾಗಬೇಕಾದ ರೂಪ, ಅಂಥ ರೂಪವನ್ನು ತೆಗೆದುಕೊಂಡು ನೋಡಿ, ಶಬ್ದ ನೋಡಿ ಶಂಕರರಿಗೆ ವೇದವ್ಯಾಸ ದೇವರು ಹೇಗೆ ಉತ್ತರ ಕೊಟ್ಟಿದ್ದಾರೆ ನೋಡಿ. ಅಧೀಯಾನಸ್ಯ ರಾಜರ್ಷೇ, ಅಧ್ಯಯನಶೀಲರಾದ ರಾಜರ್ಷಿಗಳು. ಅರ್ಥಾತ್ ಅವರು ವಾಮದೇವ ವಿದ್ಯೆಯನ್ನು ತಿಳಿದಿದ್ದಾರೆ, ಉಪಾಸನೆ ಮಾಡ್ತಾ ಇದ್ದಾರೆ. ಸಾಮಾನ್ಯರಾದ ಮನುಷ್ಯರೇ ನಾವು ಆ ಉಪಾಸನೆಯನ್ನು ಮಾಡ್ತೇವೆ ಅಂದ ಬಳಿಕ ರಾಜರ್ಷಿಗಳಾದ ಪ್ರತೀಪ ಮಹಾರಾಜರದನ್ನು ಮಾಡ್ತಾ ಇದ್ದಾರೆ ಅಂತ ಸಿದ್ಧವಾಗಿದೆ. ಅವರ
ದಕ್ಷಿಣಂ ಶಾಲಸಂಕಾಶ ಮೂರುಂಬೇಜೆ ಶುಭಾನನ. ಅವರ ಬಲ ತೊಡೆಯ ಮೇಲೆ ಬಂದು ಕೂಡ್ತಾರೆ. ಋಜುತ್ವದ ಚರ್ಚೆಯಲ್ಲೂ ನಾವು ಇದನ್ನು ಕೇಳಿದ್ದೇವೆ. ಕಾಮಿನೀವತ್ವ ಕಾಮ ವಿಡಂಬನ ತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಕಾಮವಿಲ್ಲ ಗಂಗಾದೇವಿಯರಿಗೆ, ಆದರೆ ಪ್ರತೀಪ ಮಹಾರಾಜನ ಮಹಾಮಹಿಮೆಯನ್ನು ತೋರಿಸಲಿಕ್ಕಾಗಿ ಮತ್ತು ಮುಂದಿನ ಕಾರ್ಯ ಶಂತನು ತನ್ನನ್ನು ಏನೂ ಪ್ರಶ್ನೆ ಮಾಡಬಾರದು ಅನ್ನುವುದನ್ನು ಪಡೆಯಬೇಕಾಗಿದೆ. ಅದಕ್ಕಾಗಿ ಈ ಘಟನೆ ನಡೀತದೆ. ಅವರು ಬಂದು ತೊಡೆಯ ಮೇಲೆ ಕುಳಿತಿದ್ದಾರೆ. ಸ್ವಾತ್ಮತಲ್ಪ ಪ್ರಾಪ್ತಂ, ಮಂಚವೂ ಅಲ್ಲ, ತೊಡೆಯ ಮೇಲೆ ಕುಳಿತುಬಿಟ್ಟಿದ್ದಾರೆ. ಬಲ ತೊಡೆಯ ಮೇಲೆ ಕುಳಿತು ಹೇಳ್ತಾರೆ, ತ್ವಾಮಹಂ ಕಾಮಯೇ ರಾಜನ್ ಭಜಮಾನಂ ಭಜಸ್ವಮಾಂ. ಓ ರಾಜ, ನಿನ್ನನ್ನು ಅಪೇಕ್ಷೆ ಪಡ್ತಾ ಇದ್ದೇನೆ, ನನ್ನನ್ನು ಅನುಭವಿಸು. ಈ ದುಷ್ಟ ಜನರ ಮಾತನ್ನು ಅನುವಾದ ಸಹಿತ ಮಾಡ್ತಾರೆ. ತ್ಯಾಗ ಕಾಮವತೀನಾಂ ಹಿ ಸ್ತ್ರೀಣಾಂ ಸದ್ಭಿರ್ವಿಗರ್ಹಿತ. ಕಾಮವತೀರಾದ ಸ್ತ್ರೀಯರನ್ನು ಬಿಡಬಾರದಲ್ವಾ, ಅದಕ್ಕೋಸ್ಕರ ನನ್ನನ್ನು ಸ್ವೀಕಾರ ಮಾಡು ಅಂತ. ಆಗ ಪ್ರದೀಪ ಮಹಾರಾಜರು ಹೇಳ್ತಾರೆ, ಏನು ಜಿತೇಂದ್ರಿಯತ್ವ, ಏನು ದೀಕ್ಷೆ. ನಾಹಂ ಪರಸ್ತ್ರೀಯಂ ಕಾಮಾತ್ ಗಚ್ಚೇಯಂ ವರವರ್ಣಿನಿ. ನಾನು ಪರಸ್ತ್ರೀಯರನ್ನು ಕಾಮದಿಂದ ಸೇರುವುದಿಲ್ಲ. ನಚಾಸವರ್ಣಾಂ ಕಲ್ಯಾಣಿ ಧರ್ಮ್ಯಮೇತದ್ದಿಮೇ ವ್ರತಂ. ನನ್ನ ವರ್ಣದಲ್ಲದವರನ್ನು ನಾನು ಸೇರುವುದಿಲ್ಲ ಮತ್ತು ಯಾವ ರೀತಿಯ ಪರಸ್ತ್ರೀ ಸಂಪರ್ಕವನ್ನು ಮಾಡುವುದಿಲ್ಲ. ನನ್ನ ವ್ರತವಿದು. ಯಸ್ವದಾರಾನ್ ಪರತ್ಯಜ್ಯ ಪಾರಕ್ಯಾಂ ಸೇವತೆ ಸ್ತ್ರೀಯಂ ನೆರೆಯಾನ್ನೈವ ಮುಚ್ಚತೆ ಯಾವದಾಭೂತ ಸಂಪ್ಲವಂ. ಮದುವೆಯಾಗಿದೆ ನನಗೆ. ಯಾವನು ಮದುವೆಯಾದ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀಯನ್ನು ಸೇವನೆ ಮಾಡ್ತಾನಲ್ಲ, ಅವನು ಬ್ರಹ್ಮಪ್ರಳಯವಾಗುವವರೆಗೆ ನರಕದಿಂದ ಹೊರಗೆ ಬರುವುದಿಲ್ಲ. ಪಾರಕ್ಯಾಂ, ಉತ್ತಮ ಸ್ತ್ರೀಯನ್ನು ನೋಡಿ. ನಮ್ಮ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಏನು ಹೇಳಿದರು? ಋಷಿ ಸ್ತ್ರೀಯರನ್ನು, ದೇವತಾ ಸ್ತ್ರೀಯರನ್ನು ಕಾಮಿಸುವುದು ಸಹಿತ ಅಂಧನ್ ತಮಸ್ಸಿಗೆ ಕರ್ಕೊಂಡು ಹೋಗ್ತದೆ ಅಂತ. ಯಾವದಾಭೂತ ಸಂಪ್ಲವಂ, ಪ್ರಳಯವಾಗುವವರೆಗೆ ಅವನು ಹೊರಗೆ ಬರೋದಿಲ್ಲ. ಯಾರು ಜಗನ್ನ ಮಾತೆಯರನ್ನು ಬಲಾತ್ಕರಿಸಬೇಕು ಅಂತ ಮಾತನಾಡ್ತಾರಲ್ಲ, ಅಂತಹ ಜನ ಅಂಧನ್ ತಮಸ್ಸಿಗೆ ಹೋದ ಬಳಿಕ ಸೃಷ್ಟಿಯ ಆದಿಯಲ್ಲಿ ಅಂಧನ್ ತಮಸ್ಸಿಗೆ ಬರ್ತಾರೆ, ಪ್ರಳಯವಾಗುವವರೆಗೆ ಅಂಧನ್ ತಮಸ್ಸಿನಲ್ಲೇ ಇರ್ತಾರೆ, ಮತ್ತೆ ಭಗವಂತನ ಹೊಟ್ಟೆಗೆ ಹೋಗ್ತಾರೆ, ಮತ್ತೆ ಅಂಧನ್ ತಮಸ್ಸಿಗೆ ಬರ್ತಾರೆ. ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ನಮ್ಮ ಪ್ರತೀಪ ಮಹಾರಾಜರು ಹೇಳ್ತಾರೆ, ಪ್ರಾಪ್ಯ ದಕ್ಷಿಣ ಮೂರೊಮ್ಮೆ ತ್ವಾಮಾಶ್ಲಿಷ್ಟ ವರಾಂಗನೆ ಅಪತ್ಯಾನಾಂ ಸ್ನುಷಾಣಾಂಚ ಭೀರು ವಿದ್ಯೇತದಾಸನಂ. ತಾಯಿ, ನೀನು ಬಂದು ನನ್ನ ಬಲ ತೊಡೆಯ ಮೇಲೆ ಕೂತಿದ್ದಿ. ಬಲಗಡೆಯ ತೊಡೆ ಮಕ್ಕಳನ್ನು ಕುಡಿಸ್ಕೊಳ್ಳೋದು. ತಂದೆ ತನ್ನ ಹೆಣ್ಣುಮಕ್ಕಳನ್ನು ಕೂಡಿಸ್ಕೋಬೇಕು ಬಲ ತೊಡೆಯ ಮೇಲೆ. ಸ್ನುಷಾಣಾಂಚ, ತನ್ನ ಸೊಸೆಯನ್ನು ಕೂಡಿಸಿಕೊಳ್ಳಬೇಕು. ನೀನು ನನ್ನ ಬಲ ತೊಡೆ ಮೇಲೆ ಕೂತಿದ್ದಿ, ನನ್ನ ಸೊಸೆಯಾಗು ನೀನು. ಸವ್ಯೋರ್ ಕಾಮಿನಿ ಭೋಗ್ಯ ತ್ವಯಾ ಸಚ ವಿವರ್ಜಿತ. ಎಡಗಡೆ ತೊಡೆ ಅದು ಕಾಮಿನಿಯರದು, ನೀನಲ್ಲಿ ಬಂದು ಕೂಡಲಿಲ್ಲ. ಹೀಗಾಗಿ ತಸ್ಮಾದಹಂ ನಾಚರಿಷ್ಯೆ ತ್ವಯಿ ಕಾಮಂ ವರಾಂಗನೆ. ಶ್ರೇಷ್ಠ ಶರೀರದವಳಮ್ಮ ನೀನು, ಅರ್ಥಾತ್ ನನಗೆ ಭೋಗ್ಯವಾದ ಶರೀರವಲ್ಲ, ದೇವತಾಸ್ತ್ರೀ ನೀನು ಅಂತ ಹೇಳ್ತಾರೆ. ಸ್ನುಷಾಮೇ ಭವ ಸುಶ್ರೋಣಿ ಪುತ್ರಾರ್ಥಂ ತ್ವಾಂ ವೃಣೋಮ್ಯಹಂ. ತನ್ನ ಸಂಪರ್ಕವನ್ನು ಬಯಸಿ ಬಂದ ಗಂಗೆಗೆ ಹೇಳ್ತಾರೆ, ನನ್ನ ಸೊಸೆಯಾಗ ನೀನು ಅಂತ. ಏನು ಅದ್ಭುತ ನಿಷ್ಠೆ! ಗಂಗೆ ವಿಡಂಬನೆ ಮಾಡಿದ್ದು ಅನ್ನೋದು ಇದರಿಂದ ನಿರ್ಣಯವಾಗುತ್ತೆ. ಆಗ ಗಂಗಾದೇವಿಯರು ಹೇಳ್ತಾರೆ, ಏವಮಪ್ಯಸ್ತು ಧರ್ಮಜ್ಞ, ಧರ್ಮವನ್ನು ತಿಳಿದವರೇ ಅಂತ ಕರೀತಾರೆ. ಈಗ ಪ್ರಶ್ನೆ ಶೃಂಗೇರಿ ಪೀಠಾಧಿಪತಿಗಳಿಗೆ, ಶಂಕರ ಕಿಂಕರರಿಗೆ, ವಚನ ಪ್ರಾಮಾಣ್ಯ ಧರ್ಮಾವಗತೆ ಅಂದ್ರಲ್ಲ ಶಂಕರರು. ಧರ್ಮಜ್ಞ ಅಂತ ಯಾರನ್ನ ಕರೀತಾ ಇದ್ದಾರೆ? ಗಂಗಾದೇವಿಯರು. ನೀವು ಧರ್ಮಜ್ಞರಾದರೆ ಸಂಯುಜ್ಯೇಯಂ ಸುತೇನತೆ, ನಿಮ್ಮ ಮಗನ ಜತೆಯಲ್ಲಿ ನಾನು ಮದುವೆಯಾಗ್ತೇನೆ. ತ್ವದ್ಭಕ್ತ್ಯಾತು ಭಜಿಷ್ಯಾಮಿ ಪ್ರಖ್ಯಾತಂ ಭಾರತಂಕುಲಂ. ಭರತರ ವಂಶ, ಈ ಭಾರತ ವಂಶ, ಈ ಕುರುಗಳ ವಂಶ ಪ್ರಖ್ಯಾತವಾದದ್ದು. ಪೃಥಿವ್ಯಾಂ ಪಾರ್ಥಿವಾಯೇಚ ತೇಷಾಂ ಯೂಯಂ ಪರಾಯಣಂ. ಜಗತ್ತಿನಲ್ಲಿ ಏನೆಲ್ಲ ಸಜ್ಜನ ರಾಜರಿದ್ದಾರೆ ಅವರೆಲ್ಲರಿಗೂ ನೀವು ಪರಾಯಣರು, ಆಶ್ರಯ ನೀವು. ಗುಣಾನಹಿ ಮಯಾ ಶಕ್ಯ ವಕ್ತು ವರ್ಷಶತೈರಪಿ. ನಿಮ್ಮ ಈ ಜಿತೇಂದ್ರಿಯತ್ವವನ್ನು ವರ್ಣನೆ ಮಾಡಲಿಕ್ಕೆ 100 ವರ್ಷಗಳಾದರೂ ಸಾಲುವುದಿಲ್ಲ. ಹೆಣ್ಣು ತಾನಾಗಿ ಬಂದು ತೊಡೆಯ ಮೇಲೆ ಕುಳಿತು ಸಮಾಗಮವನ್ನು ಬಯಸಿದರೆ ಬೇಡ ಅಂದವರು ನೀವು, ಅಷ್ಟು ಜಿತೇಂದ್ರಿಯರು. ಈಗ ಹೇಳಿ, ಪ್ರತೀಪ ಮಹಾರಾಜರು ವಾಮದೇವ ವಿದ್ಯೋಪಾಸನೆಯನ್ನು ಮಾಡ್ತಾ ಇರುವ ಮಹಾನುಭಾವರು, ಅಂತಹವರು ತಮ್ಮ ತೊಡೆಯ ಮೇಲೆ ಕುಳಿತ ಗಂಗೆಯನ್ನು ಸ್ವೀಕರಿಸಿದಿರಾ? ಶಂಕರರ ಸಿದ್ಧಾಂತ ಅನುಷ್ಠಿತವಾಗಿದೆಯಾ ಮಹಾಭಾರತದಲ್ಲಿ? ಸಮಾಜ ನಿರ್ಣಯ ಮಾಡಿಕೊಳ್ಳಲಿ. ಇಲ್ಲ, ಅವರೆಲ್ಲ ವಾಮದೇವ ವಿದ್ಯೋಪಾಸನೆ ಮಾಡ್ತಾ ಇದ್ರು ಅಂತ ನಾವು ಹೇಳೋದಿಲ್ಲ ಅಂದರೆ, ಹಾಗಾದರೆ ವಾಮದೇವ ವಿದ್ಯೋಪಾಸನೆ ಮಾಡ್ತಾ ಇದ್ದ ಯಾವ ಮಹಾನುಭಾವರು ಈ ರೀತಿಯಾಗಿ ತಮ್ಮ ಸಂಪರ್ಕಕ್ಕೆ ಬಂದ ಹೆಣ್ಣನ್ನು ಅನುಭವಿಸಿದ್ದಾರೆ ಹೇಳಿ? ಅದು ಧರ್ಮವಾಗಿದೆ ಹೇಳಿ? ಇವತ್ತು ಅನೇಕ ಶಾಂಕರರು ಚಂದ್ರತಾರಾ ಪ್ರಸಂಗ, ಕೃಷ್ಣದೇವರ ಪ್ರಸಂಗಗಳನ್ನು ಉಲ್ಲೇಖಿಸಿ ಮಾತನಾಡ್ತಾ ಇದ್ದಾರೆ. ಉತ್ತರ ಕೊಡ್ತೇನೆ ಅದಕ್ಕೆ. ಚಂದ್ರತಾರಾ ಪ್ರಸಂಗವಾಗಲಿ, ಸುಗ್ರೀವ ತಾರಾ ಪ್ರಸಂಗವಾಗಲಿ, ಇವೆಲ್ಲದಕ್ಕೂ ಶಿಕ್ಷೆಯಾಗಿದೆ. ಅವು ಅಧರ್ಮ ಅಂತ ನಿರ್ಣಯವಾಗಿದೆ.
ಚಂದ್ರದೇವರು ತಮ್ಮ ಕಲೆಯನ್ನು ಕಳೆದುಕೊಳ್ಳುವುದೇ ಅದಕ್ಕೆ ಸಾಕ್ಷಿ ಅಂತ ಶಾಸ್ತ್ರಗಳು ನಿರ್ಣಯ ಮಾಡಿಕೊಟ್ಟಿವೆ. ಇನ್ನೂ ಇಷ್ಟಕ್ಕೆ ಮುಗಿಯೋದಿಲ್ಲ. ಈ ಶಾಂಕರರ ಮಾತು ಸ್ವವ್ಯಾಹತ, ಅವರಿಗೆ ಅವರ ಮಾತೇ ವಿರುದ್ಧ. ಓಂ ಅನುಜ್ಞಾ ಪರಿಹಾರವು ದೇಹ ಸಂಬಂಧ ಜ್ಯೋತಿರಾದಿವತ್ ಓಂ ಅಂತ ಸೂತ್ರ. ಇಲ್ಲಿ ಅನುಜ್ಞಾ ಪರಿಹಾರವು ಅನ್ನುವುದಕ್ಕೆ ವಿಧಿ ನಿಷೇಧ ಅನ್ನುವಂತಹ ಅರ್ಥವನ್ನು ಶಂಕರರು ಹೇಳಿದ್ದಾರೆ. ಶಂಕರರು ಅರ್ಥ ಬರೀತಾರೆ, ಸ್ಪಷ್ಟವಾಗಿ ಗಮನಿಸಿ. ಋತೌ ಭಾರ್ಯಾಮುಪೇಯಾದಿತ್ಯನುಜ್ಞಾ ಗುರುವಂಗನಾಂ ನೋಪಗಚ್ಚೇದಿತಿ ಪರಿಹಾರ. ಪರಿಹಾರ ಅಂತಂದರೆ ನಿಷೇಧ. ಇಲ್ಲಿ ಗುರುವಂಗನಾಂ ನೋಪಗಚ್ಚೇದ್, ಗುರುಪತ್ನಿಯನ್ನು ಸೇರಬಾರದು ಅಂತ ನಿಷೇಧ. ಋತೌ ಭಾರ್ಯಾಮುಪೇಯಾತ್, ಹೆಂಡತಿ ಋತುಮತಿಯಾಗಿದ್ದಾಗ ಹೆಂಡತಿಯನ್ನು ಕೂಡಬೇಕು. ಭಾರ್ಯ ಅಂದರೆ ಹೆಂಡತಿ, ಕೂಡಬೇಕು ಅಂತನ್ನೋದು ಮತ್ತೆ ವಿಧಿ. ಹೇಗೆ ಕೂಡ್ತದಿದು? ಗುರುಪತ್ನಿಯನ್ನು ಕೂಡಬಾರದು ಅನ್ನೋದಕ್ಕೂ ಹೆಂಡತಿಯನ್ನು ಋತುಕಾಲದಲ್ಲಿ ಕೂಡಬೇಕು ಅನ್ನೋದಕ್ಕೂ ವಿರೋಧ ಏನಿದೆ ನೋಡಿ. ಶಂಕರರಿಗೆ ಅವರ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿಕೊಳ್ಳಲಿಕ್ಕಾಗಿಲ್ಲ. ಶೃಂಗೇರಿ ಪೀಠಕ್ಕೆ ಈ ದಿವಸ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಗುರುವಂಗನಾಂ ನೋಪಗಚ್ಚೇತ್ ಇತಿ ಪರಿಹಾರ, ಋತೌ ಭಾರ್ಯಾಮುಪೇಯಾದಿತಿ ಅನುಜ್ಞಾ. ನಿಷೇಧಶಾಸ್ತ್ರ ಏನು ಹೇಳ್ತಾ ಇದೆ? ಗುರುಪತ್ನಿಯನ್ನು ಕೂಡತಕ್ಕದ್ದಲ್ಲ ಅಂತ ಹೇಳ್ತಾ ಇದೆ. ಅದನ್ನು ಮೀರುವ ವಿಶೇಷ ಶಾಸ್ತ್ರ ಏನು ಹೇಳಬೇಕು? ಋತೌ ಭಾರ್ಯಾಮುಪೇಯಾತ್ ಅಂತ ಹೇಳ್ತಾ ಇದೆ. ಇದು ಹೇಗೆ ವಿಶೇಷ ಶಾಸ್ತ್ರ ಆಗತ್ತೆ? ಗುರುಪತ್ನಿಯನ್ನು ಕೂಡಬಾರದು ಅನ್ನೋದಕ್ಕೂ ಹೆಂಡತಿಯನ್ನು ಕೂಡಬೇಕು ಅನ್ನೋದಕ್ಕೂ ಯಾವ ವಿರೋಧವೇ ಇಲ್ಲ. ಮುಂದಿನ ದೃಷ್ಟಾಂತ ನೋಡಿ. ತಥಾ ಅಗ್ನಿಶೋಮೀಯಂ ಪಶುಂ ಸಂಜ್ಞಪಯೇದಿತ್ಯನುಜ್ಞಾ ನಹಿಂ ಸ್ಯಾತ್ ಸರ್ವಾಭೂತಾನೀತಿ ಪರಿಹಾರ. ನಿಷೇಧಶಾಸ್ತ್ರ ಏನು ಹೇಳ್ತಾ ಇದೆ? ನಹಿಂ ಸ್ಯಾತ್ ಸರ್ವಾಭೂತಾನಿ, ಯಾವ ಪ್ರಾಣಿಯನ್ನು ಹಿಂಸೆ ಮಾಡಬಾರದು. ಅಗ್ನಿಶೋಮೀಯಂ ಪಶುಂ ಸಂಜ್ಞಪಯೇತ್, ಯಜ್ಞದಲ್ಲಿ ಪಶುವನ್ನು ಬಲಿ ಕೊಡಬೇಕು, ಇದು ಹೇಳ್ತಾ ಇದೆ. ಇದು ಸಾಮಾನ್ಯ ವಿಶೇಷ ಕೂಡ್ತದೆ. ಯಾವ ಪ್ರಾಣಿಗಳನ್ನೂ ಕೊಲ್ಲಬಾರದು, ಆದರೆ ಯಜ್ಞದಲ್ಲಿ ಕೊಲ್ಲಬಹುದು ಅಂದಾಗ ಸಾಮಾನ್ಯ ವಿಶೇಷ ಭಾವ ಬಂತು. ಇವತ್ತು ಶಂಕರರ ಸೂತ್ರ ಭಾಷ್ಯದ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಇವೆರಡನ್ನ ಸಾಮಾನ್ಯ ವಿಶೇಷ ಭಾವ ಅಂತ ಹೇಗೆ ನೀವು ಸಮರ್ಥನೆ ಮಾಡ್ತೀರಿ? ಶಂಕರ ಕಿಂಕರರೇ, ಶಂಕರರ ಸಿದ್ಧಾಂತ ಸಕಲ ವೇದಶಾಸ್ತ್ರಗಳಿಗೆ ಸಮ್ಮತವಾದ ಸಿದ್ಧಾಂತ ಅಂತ ಶೃಂಗೇರಿ ಪೀಠಪತಿಗಳು ಹೇಳ್ತಾರಲ್ಲ, ಅವರ ಮಾತೆ ಅವರಿಗೆ ವಿರುದ್ಧ. ಗುರುಪತ್ನಿಯನ್ನು ಕೂಡಬಾರದು, ಹೆಂಡತಿಯನ್ನು ಕೂಡಬೇಕು. ಇದು ಸಾಮಾನ್ಯ ವಿಶೇಷ ಅಥವಾ ಅನುಜ್ಞಾ ಪರಿಹಾರ ಹೇಗಾಗ್ತದೆ ತಿಳಿಸಿ ಸಮಾಜಕ್ಕೆ. ಇದು ಶಾಂಕರ ಸಿದ್ಧಾಂತದ ವಾಸ್ತವ. ಮತ್ತೆ ಹೇಳ್ತಾ ಇದ್ದೇನೆ, ಇದಿನ್ನೂ ಆರಂಭ ಮಾತ್ರ, ಬಹಳ ಉಂಟು ತೋರಿಸಲಿಕ್ಕೆ. ಇನ್ನು ಶಂಕರರು ಹೇಳ್ತಾ ಇರುವ ಅರ್ಥ ಉಪನಿಷತ್ತಿಗೂ ಸಮ್ಮತವಲ್ಲ. ಉಪನಿಷತ್ತಿನಲ್ಲಿ ಏನು ಹೇಳ್ತಾ ಇದ್ದಾರೆ? ಈ ರೀತಿಯಾಗಿ ವಾಮದೇವಿಯ ಯಜ್ಞವನ್ನು ಉಲ್ಲೇಖ ಮಾಡಿ ನಕಾಂಚನ ಪರಿಹರೇ ತದ್ವ್ರತಂ, ಯಾವ ಸ್ತ್ರೀಯನ್ನು ನಿರಾಕರಣ ಮಾಡಬಾರದು. ಇಲ್ಲೆಲ್ಲೂ ಸ್ವಾತ್ಮತಲ್ಪ ಪ್ರಾಪ್ತಾಂ ಇತ್ಯಾದಿ ಏನು ಮಾತಿಲ್ಲ, ಇದು ಶಂಕರರು ಸೇರಿಸಿದ್ದು. ನನ್ನ ಪ್ರಶ್ನೆ, ನಕಾಂಚನ ಪರಿಹರೇತ್ ಅಂತಂದರೆ ಯಾರೇ ಮಂಚಕ್ಕೂ ಬಂದರೂ ಅವಳಿಗೆ ಸುಖವನ್ನು ನೀಡಬೇಕು ಅಂತ ಅರ್ಥವಾಗಿದ್ದರೆ, ಅದು ಅವನ ಹೆಂಡತಿಗೆ, ಯಾವ ಹೆಂಡತಿಯ ಜತೆಯಲ್ಲಿ ಈ ಸಾಮವಿದ್ಯೆಯ ಉಪಾಸನೆಯನ್ನು ಮಾಡ್ತಾ ಇದ್ದಾನೆ. ಕಾರಣ ಇದು ಮಿಥುನ, ಜತೆಯಲ್ಲಿ ಇರಬೇಕಾದ್ದು ಮೈಥುನ, ಇಬ್ಬರು ಕೂಡಿದಾಗ ಮಾತ್ರ ನಡೆಯುವಂತಹ ಉಪಾಸನೆ ಇದು. ಅಂಥ ಹೆಣ್ಣಿಗೆ ದ್ರೋಹವಾಗಲಿಲ್ಲ. ಮುಂದೆ ನೋಡಿ, ಸೂರ್ಯನಲ್ಲಿ ಉಪಾಸನೆಯನ್ನು ಹೇಳ್ತದೆ ಉಪನಿಷತ್ತು. ಅಲ್ಲಿ ಹೇಳ್ತದೆ ಏನು ವ್ರತ ಅಂದರೆ ತಪಂತನ್ನ ನಿಂದೆ, ಇದು ಸುಡುವ ಸೂರ್ಯನನ್ನು ನಿಂದೆ ಮಾಡಬಾರದು. ನೋಡಿ, ನಮ್ಮ ಮಾಧ್ವರು ಗಮನಿಸಿ, ಈ ತರಹದ ಉಪನಿಷತ್ತಿನಲ್ಲಿರುವ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳು ಶ್ರೀ ಹರಿಕಥಾಮೃತ ಸಾರದಲ್ಲಿವೆ. ಮಳೆ, ಬಿಸಿಲು, ಗಾಳಿ, ಚಳಿಗಳ ನಿಂದಿಸದೆ ಅಂತ ನಮ್ಮ ಶ್ರೀ ಜಗನ್ನಾಥದಾಸಾರ್ಯರು ಹೇಳಿಕೊಡ್ತಾರೆ. ತಪಂತನ್ನ ನಿಂದೆ, ಸುಡುವ ಸೂರ್ಯನನ್ನು ಯಾವತ್ತೂ ಸಹಿತ ನಿಂದೆ ಮಾಡಬಾರದು, ಆಗ ಈ ವಿದ್ಯೆಯ ಫಲ ಬರ್ತದೆ. ಇನ್ನೊಂದು ಅಭ್ರವಿದ್ಯೆ ಅರ್ಥಾತ್ ಮೇಘದ ವಿದ್ಯೆಯನ್ನೇ ಹೇಳ್ತದೆ ಉಪನಿಷತ್ತು. ಅಲ್ಲೇನು ವ್ರತ? ವರ್ಷಂತನ್ನ ನಿಂದೇತ್, ಸುರಿಯುವ ಮಳೆಯನ್ನು ನಿಂದೆ ಮಾಡಬಾರದು. ಏನಪ್ಪ ಇದು ಹಾಳು ಮಳೆ ಅನ್ನಬಾರದು, ಏನಪ್ಪ ಇದು ಹಾಳು ಬಿಸಿಲು ಅಂತ ಅನ್ನಬಾರದು. ಇನ್ನು ಋತುಗಳಲ್ಲಿ ಉಪಾಸನೆ ಇದೆ, ಋತುವಿದ್ಯೆ ಇದೆ. ಅಲ್ಲಿ ಹೇಳ್ತಾರೆ ಋತುನ್ನ ನಿಂದೇತ್, ಚಳಿ ಬಂತು, ಮಳೆ ಬಂತು, ಗಾಳಿ ಬಂತು ಅಂತ ನಿಂದಿಸಬಾರದು. ಮುಂದಿನ ಉಪಾಸನೆಯನ್ನು ಹೇಳ್ತದೆ ಲೋಕಾನ್ನ ನಿಂದೇತ್,
ಲೋಕದ ನಿಂದೆ ಮಾಡಬಾರದು, ಪಶುಗಳ ನಿಂದೆ ಮಾಡಬಾರದು ಇತ್ಯಾದಿ ಎಲ್ಲವನ್ನ ಹೇಳುತ್ತದೆ. ಹಾಗಾದರೆ ಹೆಂಡತಿಯ ಜೊತೆಯಲ್ಲಿ ಮೈಥುನವನ್ನು ಮಾಡ್ತಾ ವಾಮದೇವ ಸಾಮವನ್ನು ಉಪಾಸನೆ ಮಾಡಿ ಮತ್ತೊಬ್ಬಳು ಯಾರೋ ಮಂಚಕ್ಕೆ ಬಂದಳು ಅಂತ ಅವಳ ಜೊತೆ ಮಲಗಿದ್ದಾಗ ಅದು ಹೆಂಡತಿಗೆ ದ್ರೋಹವಾಯಿತಲ್ಲ. ನೋಡಿ, ಉಪನಿಷತ್ತಿನ ಕ್ರಮಕ್ಕೆ ವಿರುದ್ಧವಾಗಿದೆ ಈ ಶಂಕರರು ಹೇಳ್ತಾ ಇರುವ ಅರ್ಥ. ಹಾಗಾದರೆ ಏನು ಅರ್ಥ? ಇಲ್ಲಿ ನಕಾಂಚನ ಪರಿಹರೇ ತಂದಿದೆಯಲ್ಲ, ಯಾವ ಹೆಣ್ಣನ್ನು ಬಿಡಬಾರ್ದು ಅಂತ ತಾನೇ ಅರ್ಥ. ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯರು ಪರಮ ಮಂಗಲರಾದಂತಹ ಆಚಾರ್ಯರು ಪರಮ ಮಂಗಲವಾದ ಅರ್ಥವನ್ನು ಹೇಳ್ತಾರೆ, ಕೇಳಿ. ಮಿಥುನಸ್ಥಂ ಪಂಚರೂಪಂತು ಧ್ಯಾತ್ವೈವ ಪುರುಷೋತ್ತಮಂ ಅತ್ಯಾಗೀ ಚ ಸ್ವಭಾರ್ಯಾಣಾಂ ಮುಚ್ಯತೆ ನತ್ರ ಸಂಶಯ. ಈ ಏನು ಮೈಥುನದಲ್ಲಿರುವ ಭಗವಂತನ 5 ರೂಪಗಳ ಚಿಂತನೆ ಇದೆ, ಅದನ್ನು ಮಾಡುವವನು ಅವನ ವ್ರತ ಏನು? ಅತ್ಯಾಗೀಚ ಸ್ವಭಾರ್ಯಾಣಾಂ, ತನ್ನ ಹೆಂಡಂದಿರನ್ನು ತಾನು ಬಿಡಬಾರದು. ನಮ್ಮ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಕಾರುಣ್ಯದಿಂದ ಈ ಸಮಗ್ರ ಶ್ರುತಿಯ ಅರ್ಥವನ್ನು ತಿಳಿಸುತ್ತಾರೆ. ವಾಮದೇವ ಸಾಮರ್ಥ್ಯ ವಿಷ್ಣುಪಾಸ್ತಿಮಾಹ, ವಾಮದೇವ ಸಾಮದ ಅರ್ಥವಾದ ವಿಷ್ಣುಪಾಸನೆಯ ಕ್ರಮವನ್ನು ಹೇಳ್ತಾ ಇದ್ದಾರೆ. ಉಪಮಂತ್ರಯತೆ ಸಹಿಂಕಾರ, ಉಪಮಂತ್ರಯತೆ ರಂತುಂ ಸಂಭಾಷತೆ. ಗಂಡ ಹೆಂಡತಿಯರು ಕೂಡಲಿಕ್ಕಾಗಿ ಒಬ್ಬರನ್ನೊಬ್ಬರು ಮಾತನಾಡಿಸಿಕೊಳ್ತಾರೆ, ಅಲ್ಲಿ ಭಗವಂತನ ಹಿಂಕಾರ ಎಂಬ ರೂಪವಿದೆ. ಅದಾದ ನಂತರ ಜ್ಞಪಯತೆ ಸುಖಮನುಭವತಿ, ಒಬ್ಬರನ್ನೊಬ್ಬರು ಮುಟ್ಟುಕೊಳ್ಳುತ್ತಾರೆ, ದೇಹ ಸ್ಪರ್ಶದಿಂದ ಸುಖವನ್ನು ಅನುಭವಿಸ್ತಾರೆ, ಅಲ್ಲಿ ಭಗವಂತನ ಪ್ರಸ್ತಾವ ಎನ್ನುವ ರೂಪವಿದೆ. ಸ್ತ್ರೀಯಾ ಸಹ ಶೇತೆ ಸ ಉದ್ಗೀತ, ಸ್ತ್ರೀಯಾ ಸಹ ಶೇತೆ ಏಕಪರ್ಯಂಕ ಗಮನಂ, ಮಂಚದ ಮೇಲೆ ಒಟ್ಟಿಗೆ ಮಲಗುತ್ತಾರೆ, ಅಲ್ಲಿ ಭಗವಂತನ ಉದ್ಗೀತ ಎಂಬ ರೂಪವಿದೆ. ಪ್ರತಿ ಸ್ತ್ರೀ ಸಹ ಶೇತೆ ಸ ಪ್ರತಿಹಾರ, ಗಂಡ ಹೆಂಡತಿ ಮೈ ಬೆಸೆದುಕೊಂಡು ಮೈಥುನದ ಆಚರಣೆ ಮಾಡ್ತಾರೆ. ಪ್ರತಿ ಸ್ತ್ರೀ ಸಹ ಶೇತೆ ಮೈಥುನ ಕರಣಂ, ಮೈಥುನದ ಆಚರಣೆ ಮಾಡ್ತಾರೆ, ಅಲ್ಲಿ ನಮ್ಮ ಸ್ವಾಮಿಯ ಪ್ರತಿಹಾರ ಅನ್ನುವ ರೂಪವಿದೆ. ಕಾಲಂಗಚ್ಚತಿ ತನ್ನಿಧನಂ ಪಾರಂಗಚ್ಚತಿ ತನ್ನಿಧನಂ, ಕಾಲಂಗಚ್ಚತಿ ಪಾರಂಗಚ್ಚತಿ ಮೈಥುನ ಸಮಾಪ್ತಿ ಗಮನಂ. ಆ ಕಾಲ ಮುಟ್ಟುತ್ತದೆ, ಪಾರ ಮುಟ್ಟುತ್ತದೆ. ಕಾಲ ಏನು? ಸಮಾಪ್ತಿ. ಪಾರ ಏನು? ಸುಖಾನುಭವ. ಈ ಮೈಥುನ ಸಮಾಪ್ತಿಯಾಗತ್ತೆ, ಅಲ್ಲಿ ಭಗವಂತನ ನಿಧನ ಅನ್ನುವ ರೂಪವಿದೆ. ವಾಮದೇವ್ಯಂ ಮಿಥುನೇ ಪ್ರೋತಂ, ಈ ವಾಮದೇವ್ಯ ಮೈಥುನ ಅನ್ನೋದು ಮಿಥುನೇ. ಶ್ರೀಮದಾಚಾರ್ಯರು ತಿಳಿಸಿದ ಅರ್ಥವನ್ನೇ ಹೇಳಿಕೊಡ್ತಾರೆ. ಮಿಥೋ ನಯತೀತಿ ವ್ಯುತ್ಪತ್ಯ ಮಿಥುನ ನಾಮ್ನಿ ಹರವು, ಇಬ್ಬರನ್ನೂ ಒಟ್ಟಿಗೆ ಕರೆದೊಯ್ತಾನೆ. ಗಂಡ ಹೆಂಡತಿಯರಿಬ್ಬರಿಗೂ ಒಟ್ಟಿಗೆ ಮನಸ್ಸು ಬರಬೇಕು, ಒಟ್ಟಿಗೆ ಕೂಡಬೇಕು, ಒಟ್ಟಿಗೆ ಆನಂದವಾಗಬೇಕು. ಅದನ್ನು ಕೊಡುವ ಭಗವಂತನ ರೂಪಕ್ಕೆ ಮಿಥುನ ಅಂತ ಹೆಸರು. ಸಯ ಏವಮೇ ತದ್ವಾಮದೇವ್ಯಂ ಮಿಥುನೇ ಪ್ರೋತಂ ವೇದ. ಯಾರು ಮಿಥುನದಲ್ಲಿರುವಂತಹ ಈ ವಾಮದೇವ್ಯವನ್ನು ಮೈಥುನವನ್ನು ತಿಳಿದಿದ್ದಾನೆಯೋ ಮಿಥುನೀ ಭವತಿ, ಅವನು ಎಂದಿಗೂ ತನ್ನ ಹೆಂಡತಿಯಿಂದ ದೂರವಾಗುವುದಿಲ್ಲ, ಹೆಂಡತಿ ಗಂಡನಿಂದ, ಗಂಡ ಹೆಂಡತಿಯಿಂದ ದೂರವಾಗುವುದಿಲ್ಲ. ಏನದ್ಭುತವಾದಂತಹ ಫಲ. ಮಿಥುನಾತ್ ಪ್ರಜಾಯತೆ, ಅರ್ಥ ಬರೀತಾರೆ, ಮಿಥುನ ಸ್ಥಿತ ಭಗವತಃ ಸಕಾಶಾತ್ ಪ್ರಜಾಯತೆ ಪ್ರಕೃಷ್ಟೋ ಜಾಯತೆ. ಸ್ವಯಂ ಇವರಿಬ್ಬರೂ ಉತ್ತಮರಾಗ್ತಾರೆ, ಇವರಲ್ಲಿ ಹುಟ್ಟುವವನು ಪ್ರಕೃಷ್ಟನಾದವನು ಹುಟ್ಟುತ್ತಾನೆ, ಶ್ರೇಷ್ಠ ಮಕ್ಕಳು ಹುಟ್ಟುತ್ತಾರೆ. ಸರ್ವಮಾಯುರೇತಿ, ಇವರ ಆಯುಷ್ಯ ಕ್ಷೀಣವಾಗೋದಿಲ್ಲ, ಪೂರ್ಣಾಯುಷ್ಯ ಬದುಕ್ತಾರೆ. ಜೋಗ್ಜೀವತಿ ಮಹಾನ್ ಪ್ರಜಯ ಪಶುಭಿರ್ಭವತಿ ಮಹಾನ್ ಕೀರ್ತ್ಯ, ಅವನು ಕೀರ್ತಿಯಿಂದ ಮಹತ್ತರನಾಗ್ತಾನೆ. ಯಾಕೆ ಹೇಳಿ? ಹೆಂಡತಿ ಎಲ್ಲದ ಪರಸ್ತ್ರೀಯ ಜೊತೆಯಲ್ಲಿ ಕೂಡಿದವನಿಗೆ ಅಪಕೀರ್ತಿ ಉಂಟು, ಅಪಯಶಸ್ಸು ಉಂಟು ಅಂತ ಮನುಸ್ಮೃತಿ ಹೇಳ್ತದೆ. ಮತ್ತು ಮಹಾನ್ ಪ್ರಜೆಯ ಅವನ ಮಕ್ಕಳು ಶ್ರೇಷ್ಠರಾಗ್ತಾರೆ. ಪಶುಭಿರ್ಭವತಿ ಮಹಾನ್, ಪಶುಭಿರಪಿ ಮಹಾನ್ ಭವತಿ, ಅವನ ಮನೆಯಲ್ಲಿ ಹುಟ್ಟುವ ಪಶುಗಳು, ಏನು ಹಸುಗಳಿದ್ದಾವೆ, ಏನು ಕುದುರೆಗಳಿದ್ದಾವೆ, ಏನು ಆನೆಗಳಿದ್ದಾವೆ, ಅಲ್ಲಿಯೂ ಸಹಿತ ಶ್ರೇಷ್ಠ ಸಂತಾನವಾಗ್ತದೆ. ಇವನು ವಾಮದೇವಿಯ ಉಪಾಸನೆ ಮಾಡುವುದರಿಂದ ನ ಕಾಂಚನ ಪರಿಹರೇತ್ ತದ್ವ್ರತಂ, ಇವನ ವ್ರತವೇನು? ನ ಕಾಂಚನ ಪರಿಹರೇತ್. ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರ ಅಭಿಪ್ರಾಯವನ್ನು ನಮ್ಮ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಹೇಳ್ತಾರೆ. ಕರ್ಮವಶಾತ್ ಅನೇಕ ಸ್ತ್ರೀ ಪರಿಗ್ರಹೇ ಸತೀ, ಅನೇಕ ಸ್ತ್ರೀಯರನ್ನು ಮದುವೆಯಾದ ಪ್ರಸಂಗವಿದ್ದಾಗ ತಾಸು ಕಾಂಚನ ಪರಿಹರ, ಅವರಲ್ಲಿ ಒಬ್ಬಳನ್ನೂ ತ್ಯಾಗ ಮಾಡಬಾರದು. ಯಾರು ಯಾರು ಮೈಥುನಕ್ಕೆ ಅಪೇಕ್ಷೆ ಪಡುತ್ತಾರೆಯೋ ಅವರೆಲ್ಲರೊಂದಿಗೂ ಮೈಥುನದ ಆಚರಣೆ ಮಾಡಬೇಕು. ಅತ್ಯಾಗೀಚ ಸ್ವಭಾರ್ಯಾಣಾಂ,
ಅನೇಕ ಹೆಂಡತಿಯರು ಇದ್ದಾಗ ಅವರು ಯಾರೆಲ್ಲ ಯಾವಾಗ ಅಪೇಕ್ಷೆ ಪಡ್ತಾರೆಯೋ ಆಗ ಅವರಿಗೆ ಆ ಮೈಥುನದ ವ್ರತವನ್ನು ನೀಡಬೇಕು. ಈಗ ರಾಮಾಯಣಕ್ಕೆ ಬನ್ನಿ. ವಿಶ್ರವಸ್ ಋಷಿಗಳಿಗೆ ಇಬ್ಬರು ಹೆಂಡತಿಯರು, ಭರದ್ವಾಜರ ಮಗಳು ಮತ್ತು ಕೈಕಸಿ, ರಾವಣನ ತಾಯಿ. ಕೈಕಸಿ ಬಂದು ಯಾವಾಗ ಕೇಳಿದಳು? ಸಂಧ್ಯಾಕಾಲದಲ್ಲಿ ಕೇಳ್ತಾಳೆ ಮೈಥುನವನ್ನು. ನೀಡೋದಿಲ್ಲ ಅನ್ನೋದಿಲ್ಲ ವಿಶ್ರವಸ್ ಋಷಿಗಳು. ಅದರಿಂದ ದುಷ್ಟರು ಹುಟ್ಟುತ್ತಾರೆ ಅಂತ ತಿಳಿದ್ದು ಅವಳಿಗೆ ಮೈಥುನವನ್ನು ನಿರಾಕರಿಸಲಿಲ್ಲ. ಕೈಕಸಿ ವಿಶ್ರವಸ್ರ ಪತ್ನಿ. ರಾಮಾಯಣದಲ್ಲಿ ಈ ಮಾತು ಪರಿಸ್ಪಷ್ಟವಾಗಿ ಬಂದಿದೆ. ಇಲ್ಲ, ನಾವಲ್ಲಿ ಪತ್ನಿ ಅಂತ ಒಪ್ಪೋದಿಲ್ಲ ಅಂದರೆ ಬನ್ನಿ ಶ್ರೀಮದ್ ಭಾಗವತಕ್ಕೆ. ಭಾಗವತದಲ್ಲಿ ಕಶ್ಯಪರ ಅನೇಕ ಪತ್ನಿಯರನ್ನು ಕೇಳ್ತೇವೆ, ದಿತಿ, ಅದಿತಿ, ಕದ್ರು, ವಿನತ ಇತ್ಯಾದಿ. ಅದರಲ್ಲಿ ದಿತಿ ದೇವಿಯರು ಸಂಧ್ಯಾ ಕಾಲದಲ್ಲಿ ಬಂದು ಮೈಥುನವನ್ನು ಕೇಳ್ತಾರೆ. ನ ಕಾಂಚನ ಪರಿಹರೇತ್. ನಮ್ಮ ಶ್ರೀ ಕಶ್ಯಪರು ಆ ವ್ರತವನ್ನು ಪಾಲಿಸ್ತಾರೆ, ಮೈಥುನವನ್ನು ನೀಡುತ್ತಾರೆ. ಅದರಿಂದ ದುಷ್ಫಲವಾಯಿತು ದಿತಿಗೆ, ನಿಜ. ಹಿರಣ್ಯಕಶಿಪು ಹಿರಣ್ಯಾಕ್ಷರು ಹುಟ್ಟಿ ಬಂದರು. ಆದರೆ ಮೈಥುನವನ್ನು ನಿರಾಕರಿಸುವಂತಿಲ್ಲ ಅನ್ನೋದು ವಾಮದೇವ ವಿದ್ಯೆಯನ್ನು ತಿಳಿದಂತಹ ಪುರುಷನ ವ್ರತ. ಹೀಗಾಗಿ ಕಶ್ಯಪರು ತಮ್ಮ ಹೆಂಡತಿಯಾದ ದಿತಿಯನ್ನು ಮೈಥುನದಿಂದ ದೂರೀಕರಿಸಲಿಲ್ಲ, ಪರಿಹರಿಸಲಿಲ್ಲ. ನೋಡಿ, ಶ್ರೀಮದಾಚಾರ್ಯರ ಸಿದ್ಧಾಂತ ಎಷ್ಟು ಪರಮ ಮಂಗಲವಾಗಿದೆ, ಹೇಗೆ ಶಾಸ್ತ್ರಗಳಿಗೆ ಹೊಂದಿಕೊಳ್ತದೆ. ಶಂಕರರ ಸಿದ್ಧಾಂತ ಎಷ್ಟು ಅಮಂಗಲವಾಗಿದೆ, ಅವರಿಗೆ ವಿರುದ್ಧವಾಗಿದೆ, ಉಪನಿಷತ್ತಿಗೆ ವಿರುದ್ಧವಾಗಿದೆ, ವೇದಗಳಿಗೆ ವಿರುದ್ಧವಾಗಿದೆ, ಮಹಾಭಾರತಕ್ಕೆ ವಿರುದ್ಧವಾಗಿದೆ, ನರಸಿಂಹ ಪುರಾಣಕ್ಕೆ ವಿರುದ್ಧವಾಗಿದೆ. ಆ ಎಲ್ಲ ವಿರೋಧಗಳು ಒಂದೆಡೆ ಇರಲಿ. ಇವತ್ತು ಸ್ಮಾರ್ತ ಸಮಾಜದಲ್ಲಿರುವ ಎಲ್ಲ ಸಜ್ಜನ ಮಹಿಳೆಯರಲ್ಲಿ ನಾನು ಕೇಳ್ತೇನೆ, ನಿಮ್ಮ ಗಂಡಂದಿರು ಈ ರೀತಿಯಾಗಿ ವಾಮದೇವ ವಿದ್ಯೆಯನ್ನು ಕಲಿತು ನಮ್ಮ ಶಂಕರರು ಹೇಳಿದ್ದಾರೆ, ನನ್ನ ಸಮಾಗಮವನ್ನು ಬಯಸಿ ನನ್ನ ಮಂಚದ ಬಳಿಗೆ ಬಂದವಳನ್ನು ನಾನು ಬಿಡುವುದಿಲ್ಲ ಅಂತ ಹೇಳಿದರೆ ನೀವು ಒಪ್ತೀರಾ? ಸ್ಮಾರ್ತ ಸಮಾಜದಲ್ಲಿರ್ತಕ್ಕಂತಹ ಸಕಲ ಸಜ್ಜನ ಪುರುಷರನ್ನು ಹೇಳ್ತೇನೆ, ವಾಮದೇವ ವಿದ್ಯೆಯ ಉಪಾಸನೆ ಎಂದೆಂದಿಗೂ ಗಂಡ ಹೆಂಡತಿಯರನ್ನ ಜತೆಯಲ್ಲಿರುವಂತೆ ಮಾಡ್ತದೆ. ಅಂಥ ವಿದ್ಯೆಯನ್ನು ಕಲಿತು ನಿಮ್ಮ ಪ್ರೇಮದ ಪುತ್ಥಳಿಯಾದ ಹೆಂಡತಿಯನ್ನು ಬಿಟ್ಟು ನಿಮ್ಮ ಶಂಕರರು ಹೇಳಿದ ಹಾಗೆ ನಿಮ್ಮ ಮಂಚದ ಬಳಿಗೆ ನಿಮ್ಮ ಸಮಾಗಮವನ್ನು ಬಯಸಿ ಯಾರೇ ಬಂದರು, ಯಾರೇ, ಸರ್ವಸ್ತ್ರೀ ಸಮಸ್ತ ಸ್ತ್ರೀ ಅನ್ನುವ ಶಬ್ದಗಳನ್ನು ಬಳಸಿದ್ದಾರೆ ಶಂಕರರು. ಅದು ತಾಯಿ, ಅಕ್ಕ, ಈ ತರಹದ ಯಾವುದೇ ಸಂಬಂಧವಾಗಿರಲಿ, ಅಥವಾ ಪರಸ್ತ್ರೀಯಾಗಿರಲಿ, ಗುರುಪತ್ನಿಯಾಗಿರಲಿ, ಅಥವಾ ಕುರೂಪಿಯಾಗಿರಲಿ, ಆ ತರಹದವಳು ಬಂದರೆ ನೀವು ಭೋಗಿಸ್ತೀರಾ? ಇಂಥದ್ದೊಂದು ವಿದ್ಯೆ ಬೇಕಾ? ನೀವು ನಿರ್ಣಯ ಮಾಡಿ. ಮುಗಿಸುವ ಮುನ್ನ ಮಹಾಭಾರತದ 3 ಮಾತುಗಳನ್ನು ನಿಮ್ಮ ಮುಂದೆ ಓದ್ತೇನೆ. ಅಭಿಮನ್ಯು ಧೀರನಾಗಿ ಹೋರಾಡಿ ರಣರಂಗದಲ್ಲಿ ಮರಣವನ್ನು ಪಡೆದಿದ್ದಾನೆ. ಅರ್ಜುನರು ಕೃಷ್ಣದೇವರಿಗೆ ಹೇಳ್ತಾರೆ, ಸ್ವಾಮಿ ನನಗೆ ಉಪದೇಶ ಮಾಡಿದೆಯಲ್ಲ, ತಾನ್ ತಿತಿಕ್ಷಸ್ವ ಭಾರತ ಅಂತ, ಹೋಗಿ ನಿನ್ನ ತಂಗಿಯನ್ನು ಈಗ ಸಮಾಧಾನ ಮಾಡು ಅಂತ ಸಮಾಧಾನ ಮಾಡ್ತಾನೆ ನಮ್ಮ ಸ್ವಾಮಿ. ಆಗ ಸುಭದ್ರಾದೇವಿಯರು ಹೇಳುವ ಮಾತು, ತನ್ನ ಮಗನಿಗೆ ಎಂಥ ಲೋಕವಾಗಬೇಕು ಅನ್ಬೇಕಾದ್ರೆ, ಋತುಕಾಲೇ ಸ್ವಕಾಂಭಾರ್ಯಾಂ ಗಚ್ಚತಾಂಯಾಮನೀಷಿಣಾಂ ಪರಸ್ತ್ರೀಭ್ಯೋ ನಿವೃತ್ತಾನಾಂ ತಾಂಗತಿಂ ವ್ರಜಪುತ್ರಕ. ಸತ್ತ ಮಗನಿಗೆ ಸುಭದ್ರಾದೇವಿಯರು ಹೇಳ್ತಿದ್ದಾರೆ, ಋತುಕಾಲದಲ್ಲಿ ಹೆಂಡತಿಯನ್ನು ಕೂಡುವಂತಹ ಮನೀಷಿಣಾಂ ಶ್ರೇಷ್ಠ ಮನಸ್ವಿಗಳಾದ ಪರಸ್ತ್ರೀಭ್ಯೋ ನಿವೃತ್ತಾನಾಂ ಪರಸ್ತ್ರೀಯರಿಂದ ನಿವೃತ್ತರಾದ ಯಾ ಗತಿ, ಯಾವ ಗತಿ ಉಂಟೋ ತಾಂಗತಿಂ ಅಂತಹ ಗತಿಯನ್ನು ವ್ರಜಪುತ್ರಕ ಮಗನೇ ನೀನು ಹೊಂದು. ಪರಸ್ತ್ರೀ ಸಂಪರ್ಕದಿಂದ ನಿವೃತ್ತರಾದವರ ಲೋಕಕ್ಕೆ ನೀನು ಹೋಗು ಅಂತಾರೆ ಸುಭದ್ರಾದೇವಿಯರು. ಅಪ್ರಿಯಂ ಪರುಷಂಚಾಪಿ ಪರದ್ರೋಹಂ ಪರಸ್ತ್ರೀಯಂ ಅಧರ್ಮಮನೃತಂಚೈವ ದೂರಾತ್ ಪ್ರಾಜ್ಞೋ ವಿವರ್ಜಯೇತ್. ಪರಸ್ತ್ರೀಯರನ್ನು, ಅಧರ್ಮವನ್ನು, ಸುಳ್ಳನ್ನು, ಪರದ್ರೋಹವನ್ನು, ಸಜ್ಜನರಿಗೆ ಕೆಟ್ಟದಾಗಿ ಮಾತನಾಡುವುದನ್ನು, ದುರ್ಜನರಿಗೆ ಕೆಟ್ಟದಾಗಿಯೇ ಮಾತನಾಡಬೇಕು. ಅದು ಮಹಾಭಾರತ ಕಲಿಸ್ತದೆ. ದೂರಾತ್ ಪ್ರಾಜ್ಞೋ ವಿವರ್ಜಯೇತ್. ಇವೆಲ್ಲವನ್ನು ಪ್ರಾಜ್ಞನಾದವನು ದೂರದಿಂದ ಕಳೆದುಕೊಳ್ಳಬೇಕು. ನೈಕೇಷ್ಟಂತಿ ಸುಸಂಪನ್ನಂ ನಗಚ್ಚಂತಿ ಪರಸ್ತ್ರೀಯಂ. ದೊಡ್ಡವರು ಹೇಗಿದ್ದಾರೆ? ಒಬ್ಬರೇ ಕೂತು ಊಟ ಮಾಡಲ್ಲ, ತಮ್ಮ ಊಟವನ್ನು ಹಂಚಿಕೊಂಡು, ತಮ್ಮ ಬಳಿ ಇರುವುದನ್ನು ಹಂಚಿಕೊಂಡು ತಿಂತಾರೆ. ನಗಚ್ಚಂತಿ ಪರಸ್ತ್ರೀಯಂ. ಅವಳು ತನ್ನ ಹೆಂಡತಿ ಎಲ್ಲ ಅಂದರೆ ಅವಳಲ್ಲಿ ಮನಸ್ಸನ್ನು ಸಹಿತ ಇಡೋದಿಲ್ಲ. ಅವರು ದೊಡ್ಡವರು. ಈ ಶ್ರೇಷ್ಠವಾದ ಮಾರ್ಗ ಬೇಕೋ
ಅಥವಾ ಉಪನಿಷತ್ತಿಗೆ ಅಪಾರ್ಥವನ್ನು ಮಾಡಿದ ವೇದ ಬಾಹ್ಯವಾದ ಶಾಂಕರರ ಸಿದ್ಧಾಂತ ಬೇಕೋ ನೀವು ನಿರ್ಣಯಿಸಿ ಅಂತ ಹೇಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು.